ಗೊತ್ತಾ, ನೀವೆಲ್ಲ ಬಂದ್ರಿ ಅಂತ ಗೊತ್ತು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಪಾಂಚಲಿ ಆ್ಯಂಕರ್ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲ ಇಷ್ಟು ಮಾಡಿದ್ರೆ ಏನಾಗುತ್ತೆ? ಕಣ್ಣು ತಂಪಾಗುತ್ತೆ, ಕಿವಿ ತಂಪಾಗುತ್ತೆ, ಮನಸ್ಸು ತಂಪಾಗುತ್ತೆ. ಸಬ್ಸ್ಕ್ರೈಬ್ ಮಾಡಿ ಗಂಟೆ ಹೊಡೆದ್ರೆ ಲೈಫೇ ತಂಪಾಗಿರುತ್ತೆ. ರೈಟ್ ನಾವು ಇನ್ಸ್ಟಾಲ್ಮೆಂಟ್ ಮೇಲೆ ಎಪಿಸೋಡ್ಸ್ಗಳನ್ನ ಕೊಡ್ತಾ ಇದ್ದೀನಿ. ಯಾರು ಹೇಳಿ? ಮಾನಸ. ಎಸ್, ನಮ್ಮ ಕಿರುತೆರೆಯ ಕಲಾವಿದೆ, ಮೋಸ್ಟ್ ಬ್ಯೂಟಿಫುಲ್ ಫ್ರೆಂಡ್ ಮಾನಸ ಮನೋಹರ್ ಮನೆಗೆ ಬಂದಿದ್ದೀನಿ. ಸೊ ಒಂದು ಮನೆನ ನಾನು ನಿಮಗೆ ತೋರಿಸಿದ್ದೆ. ಸೊ ಬ್ಯೂಟಿಫುಲ್ ಆಗಿರೋ ಹೌಸು ನಿಮ್ಮೆಲ್ರಿಗೂ ಇಷ್ಟ ಆಗಿತ್ತು. ಬಟ್ ರೈಟ್ ನಾವು ಅವ್ರದ್ದು 3 ಮನೆಗಳನ್ನು ನಾನು ಹೋಮ್ ಟೂರ್ ಮಾಡ್ತೀನಿ ಅಂತ ಹೇಳಿದ್ದೆ. ರೈಟ್ ನಾವು ಇನ್ಸ್ಟಾಲ್ಮೆಂಟ್ ಮೇಲೆ ನಡೀತಾ ಇರೋ ಈ ಎಪಿಸೋಡ್ಗೆ ನಿಮ್ಮೆಲ್ರಿಗೂ ಹಾರ್ಟ್ಲಿ ವೆಲ್ಕಮ್. ಮಾನಸ ಮನೆಗೆ ಎಂಟ್ರಿ ಆಗ್ತಿದ್ದಕ್ಕೆ ಫಸ್ಟ್ ನಮಗೆ ಕಾಣಿಸ್ತಾ ಇರೋದೇನೋ ಗುಡ್ ವೈಬ್ಸ್ ಓನ್ಲಿ. ನಮ್ಮ ಚಾನಲಲ್ಲೂ ಅಷ್ಟೇ ಗುಡ್ ವೈಬ್ಸ್ ಓನ್ಲಿ. ಸೊ ಇವಾಗ ಮೇಡಮ್ ಅವ್ರು ಏನು ಮಾಡ್ತಿದ್ದಾರೆ ನೋಡುವ. ಟೇಕ್ ಹಾಯ್ ಬ್ಯೂಟಿಫುಲ್. ಹಾಯ್. ನೋಡಿದ್ರ ನಮ್ಮ ಚಾನಲ್ನಲ್ಲಿ ಇದು ಇನ್ಸ್ಟಾಲ್ಮೆಂಟ್ ಮೇಲೆ ಈಗ ಸೆಕೆಂಡ್ ಹೋಮ್ ಟೂರ್. ಹೌದು, ಬನ್ನಿ. ಸೊ ಬ್ಯೂಟಿಫುಲ್ ಆಗಿರೋ ಮಾನಸ ಮನೆ ಕೂಡ ಅಷ್ಟೇ ಬ್ಯೂಟಿಫುಲು. ಮನಸ್ಸೆಷ್ಟು ವಿಶಾಲವಾಗಿರುತ್ತೋ ಮನೇನು ಹಾಗೆ ವಿಶಾಲವಾಗಿದೆ. ಬನ್ನಿ ಮನೆ ನೋಡೋಣ. ಹೇಗಿದ್ದೀರಿ? ಆರಾಮಾಗಿದ್ದೀನಿ. ಸ್ನೋ ಅವನು ಮನೆಗ್ ಬಂದು ಬೆಲ್ ಹೊಡ್ದವ್ರಿಗೆಲ್ಲ ಅವನು ಲೈನ್ ಹೊಡಿತಾನೆ. ಬಂದು ಅವನು ಬಾಗಿಲು ತೆಗಿತಾ ಇರೋದು ಅವನೇ ಅಂತ ಅವನ್ ಮೈಂಡ್ ಅಲ್ಲಿ. ಕರೆಕ್ಟ್. ಆಮೇಲೆ ಈಗ ಲಿಫ್ಟ್ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕಾದ್ರೂ ಅಷ್ಟೇ ಲಿಫ್ಟ್ಗೆ ಅಂತ ಗಾಳಿ ಬಿಡ್ತಾನೆ. ಸೊ ಲಿಫ್ಟ್ ತೆಗಿತಾ ಇರೋದು ಅವನು, ನಮ್ಮನ್ನೆಲ್ಲ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇರೋದು ಅವನು ಅನ್ನೋ ಅವ್ನ ಮನ್ಸು. ಅದ್ರಲ್ಲಿ ಇನ್ನೊಂದೇನ್ ಗೊತ್ತಾ, ಇಲ್ಲಿ ನಾವ್ ಬಂದ ತಕ್ಷಣ ಅವ್ನಿಗೆ ಒಂದ್ ಖುಷಿ ಏನಂದ್ರೆ ಇಲ್ಲಿಂದ ನಾನು ಎಕ್ಸಿಟ್ ಆಗ್ಬಿಡ್ಬೋದಾ ಅಂತ ನೋಡ್ತಿರ್ತಾನೆ. ತುಂಬಾ ಅವನು ಹಸ್ಕಿ ಅಲ್ವಾ, ಅವನ್ಗೆ ಕದ್ದು ಓಡೋಗೋದು, ಏನಾದ್ರೂ ಒಂದ್ ಹಿಂಗೆ ಇವತ್ತು ಏನಾದ್ರೂ ಒಂದು ಕದ್ದು ಮಾಡೋದು ಅಂದ್ರೆ ತುಂಬಾ ಇಷ್ಟ ಇವ್ನಿಗೆ. ಏನಿಲ್ಲ, ಇಲ್ಲಿ ಎಲ್ಲೋದ್ರೂ ಅವ್ನು ಎಲ್ಲೂ ಹೋಗಕ್ ಆಗಲ್ಲ, ಆದ್ರೂನು ಅದೇನೋ ಒಂಥರ ಆಸೆ ಕದ್ದು ಓಡೋಗನ್ನ ಹುಡುಕ್ಲಿ ಎಲ್ರು ಅಂತ. ಈಗ ಮಸ್ಕ ಹೊಡಿತಾ ಇದ್ದಾನೆ ಅಲ್ವಾ, ಇದಕ್ಕೆ ಕಾಲ್ ನೆಕ್ಕದು ಅವೆಲ್ಲ. ಪಾಂಚಲಿಗೆ ಹಾಯ್ ಹೇಳು. ಹಾಯ್. ಅಯ್ಯೋ ಚೂ ಚೂ ಚೂ. ನಿಮ್ಗೊಂದ್ ವಿಷಯ ಗೊತ್ತಾ, ನಮ್ ಸ್ನೋ ಸಿಕ್ಕಾಬಿಟ್ಟೆ ದುಡಿತಾ ಇದ್ದಾನೆ. ಸ್ನೋ ಯಾರು ದುಡಿಯ, ಸುಮ್ನೆ ನಾವ್ ಅಂತೀವಿ, ನಮ್ಗಿಂತ ಜಾಸ್ತಿ ದುಡಿಯೋದೇ ಸ್ನೋ. ಎಷ್ಟು ಡಿಮ್ಯಾಂಡ್ ಗೊತ್ತಾ ಸ್ನೋಗೆ. ಎಲ್ರಿಗೂ ಹಾಯ್ ಹೇಳು, ವೆಲ್ಕಮ್ ಅಂತ ಹೇಳು. ವೆಲ್ಕಮ್ ಟು ಮೈ ಹೋಮ್. ಇವ್ದು ಸೆಕೆಂಡ್ ಹೋಮ್ ಇದು. ಕರೆಕ್ಟ್. ಅಲ್ಲೂ ಅಷ್ಟೇ ಫುಲ್ ಡಾಮಿನೇಟ್ ಆಗಿದ್ರು ಸಾಹೇಬ್ರು. ಇಲ್ಲೂ ಅಷ್ಟೇ. ನೋಡೋಣ ಬನ್ನಿ ಮನೆ ಇವನೇ ತೋರಿಸ್ತಾನ ಅಂತ. ನಡಿಯೋ, ಕಮಾನ್ ಬಾ, ಕರ್ಕೊಂಬ ಎಲ್ಲಾರು. ಬನ್ನಿ ಎಲ್ಲ ಬನ್ನಿ. ಓಡೋಗ್ಬಿಟ್ರೆ ಅಷ್ಟೇ. ಕಮ್ಸ್ನೋ ಮನ್ಸ, ಇಲ್ಲಿ ನೀವು ಬರ್ದಿರೋದಿದಲ್ಲ ನಂಗೆ ಸಖತ್ ಇಷ್ಟ ಆಯ್ತು. ಗುಡ್ ವೈಬ್ಸ್ ಓನ್ಲಿ. ಇದು ಯಾರ್ದು ಐಡಿಯಾ? ಇದು ಪ್ರೀತಮ್ ಅವ್ರದ್ದು. ಹಿಂಗೆ ಯಾವ್ದೋ ಇದಕ್ಕೆ ಹೋಗಿದ್ವಿ, ಒಂದು ವೀಗನ್ ಮಾರ್ಕೆಟ್ಗೋ ಏನೋ. ಸೊ ಅವ್ರು ವೀಗನ್ ಅಲ್ವಾ, ಸೊ ಹಾಗಾಗಿ ಅಲ್ಲಿ ಇದು ಕಾಣಿಸ್ತು. ಅದೇನೋ ಯಾರೋ ಪಾಪ ಹ್ಯಾಂಡ್ ಪೇಂಟ್ ಮಾಡಿಬಿಟ್ಟು ಮಾಡಿರೋದು. ಸೂಪರ್ ಮಾಡಿದ್ದಾರೆ. ಸೊ ಅದನ್ನ ತಗೊಂಡ್ಬಂದು ಹಿಂಗ್ ಮನೆ ಹೊರಗೆ ಹಾಕಿದ್ವಿ, ಒಂದು ಒಳ್ಳೆ ಎನರ್ಜಿ ಇರ್ಲಿ ಅಂತ. ಎಂತೆಂತೋ ಎನರ್ಜಿ ಎಲ್ಲ ಇದ್ ಮಾಡ್ಕೊಂಡಿರೋರು ಮನೆಗೆ ಬರ್ತಿರ್ತಾರೆ. ಸೊ ಈ ತರದೊಂದು ಇರ್ಲಿ ಅಂತ ಹೇಳ್ಬಿಟ್ಟು ನಾವೇ ಫಸ್ಟ್ ಅದನ್ನ ಹಂಗೆ ಹಾಕ್ಬಿಟ್ಟಿದೀವಿ. ನಮ್ಮ ಚಾನಲ್ಲು ಅಷ್ಟೇ, ಮಾನಸ ಮನೇನೂ ಅಷ್ಟೇ, ನಾವು ಅಷ್ಟೇ. ಬನ್ನಿ ಒಳಗಡೆ. ಎಸ್, ಇದು ಹಾಲು. ಸೊ ಇಟ್ಸ್ ಜಸ್ಟ್ ಸ್ಮಾಲ್ ಕೋಝಿ ಕ್ಯೂಟ್ ಅಪಾರ್ಟ್ಮೆಂಟ್. ಸೊ ಅದೇ ನಾನು ಹೇಳ್ದಂಗೆ ಅತ್ತೆ ಮನೆಯಲ್ಲಿ ಇರ್ತೀವಿ, ಇಲ್ಲ ಇಲ್ಲೇ ನೆಲಮಂಗಲ ಫಾರ್ಮ್ ಹೌಸ್ಗೆ ಹೋಗಿರ್ತೀವಿ, ಇಲ್ಲ ಅಮ್ಮನ ಮನೆಗೆ ಹೋಗಿರ್ತೀವಿ. ಸೊ ಜಸ್ಟು ಅಂತಂದರೆ ಮದುವೆ ಆದಮೇಲೆ ಜಸ್ಟ್ ನಾನು ಪ್ರೀತಮು ಜಸ್ಟ್ ಒಂದು ಪ್ರೈವಸಿ ಇರಲಿ ಅಂತ ಹೇಳ್ಬಿಟ್ಟು ಸ್ನೋ ಜೊತೆ ಇರೋಕ್ಕೆ ಅಂತ ಇದು ಒಂದು ಫ್ಲ್ಯಾಟಿಗೆ ಬಂದ್ವಿ, ನಾವು ತೊಗೊಂಡ್ವಿ. ಸೊ ಹಾಗಾಗಿ ಸೊ ಇದೊಂದು ಚಿಕ್ಕದಾಗಿರೋಂಥ ಕ್ಯೂಟ್ ಆಗಿರೋಂಥ ಫ್ಲ್ಯಾಟು ನಮ್ಮದು ಅಷ್ಟೇ. ಚಿಕ್ಕದೇನಲ್ಲ, ಚೆನ್ನಾಗೇ ಇದೆ, ದೊಡ್ಡದಾಗೇ ಇದೆ. ಇಲ್ಲೆಲ್ಲ ಒಂದಷ್ಟು ಕಲೆಕ್ಷನ್ಸು ತುಂಬಾ ಸಿಂಪಲ್. ಇಲ್ಲಿ ಏನೂ ಮಾಡಿಲ್ಲ, ಇಲ್ಲೇ ಇರೋದಿಲ್ವಲ್ಲ, ಒಂದಷ್ಟು ದಿವಸ ಅತ್ತೆ ಮನೇಲಿ ಇರೋದು. ಈಗ ಮತ್ತೆ ಈ ಸೀಮಂತ ಟೈಮಲ್ಲೆಲ್ಲ ಅಲ್ಲೇ ಇದ್ವಿ, ಹತ್ರ ಒಂದು ತಿಂಗಳ ಹತ್ರ. ಸೊ ಏನೇನು ಚಿಕ್ಕ ಪುಟ್ಟದ್ದು ಸುಮ್ಮನೆ ಒಂದಷ್ಟು ಇಟ್ಕೊಂಡಿರೋದಷ್ಟೇ. ಆಮೇಲೆ ಏನೂ ಜಾಸ್ತಿ ಇಟ್ಕೊಳಕ್ ಹೋಗಿಲ್ಲ, ಯಾಕಂದ್ರೆ ಕ್ಲೀನಿಂಗ್ ಮಾಡೋದು ಕಷ್ಟ. ಅಂದ್ರೆ ಕ್ಲೀನಿಂಗ್ ಮಾಡಕ್ಕೆ, ಕುಕಿಂಗ್ ಮಾಡಕ್ಕೆ ಎಲ್ಲದಕ್ಕೂ ಪಾಪ ಬರ್ತಾರೆ ಮೇಡ್ಸು. ಬಟ್ ಆದ್ರೂ ಕೂಡ ಅವ್ರಿಗೆ ಆಗ್ಲಿ ಎಷ್ಟತಿ ಅಂತ ಹೇಳ್ತಾ ಇರೋದು. ಇವನ್ ಬೇರೆ ಮನೇಲಿ ಇರ್ತಾನೆ, ಒಂದು ಫರ್ರೆ ಎಲ್ಲದು ಒಂದ್ ಕಡೆ ಅಷ್ಟಿರುತ್ತೆ. ಕರೆಕ್ಟ್. ಬಟ್ ನಂಗೆ ಪ್ರೀತಮ್ಗೆ ಇಬ್ಬರಿಗೂ ಕೂಡ ಅಪಾರ್ಟ್ಮೆಂಟ್ ಅಲ್ಲಿ ಇದ್ರು ಒಂದು ಗ್ರೀನರಿ ಇರಬೇಕು ಅಂತ ಇಷ್ಟ. ಸೊ ಒಳಗಡೆ ಒಂದಷ್ಟು ಇಂಡೋರ್ ಪ್ಲಾಂಟ್ಸ್, ಬಾಲ್ಕನಿಲಿ ಎಷ್ಟಾಗುತ್ತೋ ಅಷ್ಟು ಪ್ಲಾಂಟ್ಸ್ ಇಟ್ಕೊಂಡಿದ್ದೀವಿ. ಓಕೆ, ತುಂಬ ಚೆನ್ನಾಗಿದೆ, ಗಾಳಿ ಇರಬೇಕು. ಸೂಪರ್. ದಟ್ ವೈಸ್ ಆ್ಯಕ್ಚುಲಿ ಚೆನ್ನಾಗೇ ಇದೆ ಈ ಅಪಾರ್ಟ್ಮೆಂಟು. ಬೇರೆ ಎಷ್ಟೊಂದು ಇವಾಗ ಈ ಅಪಾರ್ಟ್ಮೆಂಟ್ಸ್ನೆಲ್ಲ ನೋಡಿದ್ರೆ
ತುಂಬ ಕಂಜೆಸ್ಟೆಡ್ ಆಗಿ ಒಂಥರ ಕಟ್ಬಿಟ್ಟಿರ್ತಾರೆ. ಹೌದು, ತೀರಾ ಅಂದರೆ ಒಂಚೂರು ಈ ಗಾಳಿ ಬೆಳಕು ಎಲ್ಲ ಏನೂ ಬರ್ತಾನೆ ಇರೋದಿಲ್ಲ ಆ ಥರ. ಬಟ್ ಇಲ್ಲಿ ಬಂದವರೆಲ್ಲರೂ ಅದನ್ನೇ ಹೇಳ್ತಾರೆ ಯಾವಾಗಲೂ ಕೂಡ ಅಷ್ಟೇ. ಸೊ ಕೆಳಗಡೆ ವಾಕಿಂಗ್ ಮಾಡೋಕ್ಕಾಗಿರಲಿ, ಸುತ್ತಮುತ್ತ ಗ್ರೀನ್ರಿ ಆಗಿರಲಿ, ಒಳಗಡೆನೂ ತುಂಬ ಪ್ಲ್ಯಾಂಟ್ಸ್ ಎಲ್ಲ ಹಾಕಿದ್ದಾರೆ. ಸೊ ಹಾಗಾಗಿ ಇಲ್ಲಿ ತುಂಬ ಚೆನ್ನಾಗಿದೆ ಇದು ಅಂತ ಹೇಳ್ತಾರೆ. ಇಲ್ಲಿ ಅದಕ್ಕೆ ಇದನ್ನು ಪ್ರೀತಮ್ ಸೆಲೆಕ್ಟ್ ಮಾಡಿ. ಆಕ್ಚುಲಿ ಅಲ್ಲಿ ಅತ್ತೆ ಮನೆಯಲ್ಲೂ ಈ ಬಾಲ್ಕನಿನೇ ತುಂಬಾ ಚೆನ್ನಾಗಿ ಇಷ್ಟ ಆಗಿತ್ತು. ಹೌದು ಹೌದು, ತುಂಬಾ ಇಷ್ಟ ಆಗಿತ್ತು. ಹೌದು. ಸೊ ಇಲ್ಲೂ ಕೂಡ ಬಾಲ್ಕನಿ ಇದೆ, Yeah. ಚೆನ್ನಾಗಿದೆ. ಇದು ಚಿಕ್ಕದಾಗಿ ಚೊಕ್ಕದಾಗಿ, Yeah. ಇಲ್ಲೂ ಎಲ್ಲ ಪ್ಲಾಂಟ್ಸ್ ಗಳಿದೆ, ದರ್ಬಾರ್ ಹೌದು ಹೌದು, ತುಂಬಾ ಚೆನ್ನಾಗಿದೆ. And ಬುದ್ಧ ಇದೆ ಇಲ್ಲಿ, Yeah. ತುಳಸಿ ಗಿಡ. Yeah. And ಇದು ಅದಕ್ಕೆ ದಿನ ಪೂಜೆ ಮಾಡ್ತೀನಿ. ಇದು ಇವಂದು ಊಟದ್ದು ಮತ್ತೆ ಅವಂದು ನೀರ್ದು. ಓಕೆ, ಅವನಿಗೆಲ್ಲಾನು ಎರಡೆರಡು ಸೆಟ್ಟು, ಇಲ್ಲೊಂದು ಸೆಟ್ಟು, ಅತ್ತೆ ಮನೇಲಿ ಒಂದು ಸೆಟ್ಟು, ಫಾರ್ಮ್ ಹೌಸಲ್ಲಿ ಒಂದು ಸೆಟ್ಟು, ಎಲ್ಲ ಕಡೆ ಒಂದು 2-3 ಸೆಟ್ಟು ಒಂದೇ. ಸೂಪರ್. ಆ್ಯಂಡ್ ನನಗೆ ಅದೇನು ಆ್ಯಂಟಿಕ್ ಪೀಸ್ ಅದು? ಇಲ್ಲಪ್ಪ, ಇದೇನು ಆಂಟಿಕ್ ಪೀಸ್ ಏನಲ್ಲ. ಇದು ನಮ್ಮದು ಮದುವೆ ಟೈಮಲ್ಲಿ ಇದಕ್ಕೆ ಇದು ಹಾಕಿದ್ರೆ ನೀರು ಹಾಕಿದ್ರೆ ನೀರು ಬರ್ತಲ್ಲ ಆ ಥರದ್ದು. ಬಟ್ ಅದು ಎಲ್ಲಿ ನೀರು ಹಾಕಬೇಕು, ಅದು ಎಲ್ಲಿಂದ ನೀರು ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಪ್ರೀತಮ್ಗೆ ಗೊತ್ತೋದು. ಸಾಯಂಕಾಲದ ಒಂದೊಂದ್ಸಲಿ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ನಾವೇ ಸುಮ್ಮನೆ ಮನೇಲಿದ್ದಾಗ ಆ ನೀರಿನ ಸೌಂಡ್ ಒಂಥರ ಚೆನ್ನಾಗಿ ಬರುತ್ತಲ್ಲ, ಅದಕ್ಕೆ ನೀರು ಹಾಕ್ಬಿಟ್ಟು ಆನ್ ಮಾಡ್ಕೋತೀವಿ ಅಷ್ಟೇ. ಇಲ್ಲಾಂದ್ರೆ ಇವನೇನು ಮಾಡ್ತಾನೆ ಅಂದರೆ ಇದನ್ನು ಆನ್ ಮಾಡಿದ್ರೆ ಅದು ಏನೋ ಒಂಥರ ಇದು ಅದ್ರಲ್ಲಿ ಹೋಗ್ಬಿಟ್ಟು ಸುಮ್ಮನೆ ನೀರು ಕುಡಿತಾ ಇರೋದು. ಅಯ್ಯೋ, ಆ ಥರ. ಅದಕ್ಕೆ ಅದನ್ನು ಆನ್ ಮಾಡಿಲ್ಲ. ಮದುವೆ ಟೈಮಲ್ಲಿ ಯಾರೋ ಗಿಫ್ಟ್ ಕೊಟ್ಟಿರೋದು ಇದು ಅಷ್ಟೇ. ಓಕೆ, ಇಲ್ಲಿ ಬುದ್ಧಂದು ಇದೇ ಇದೆ. ಪ್ರೀತಮ್ಗೆ ಅಂದರೆ ಬುದ್ಧ ಈ ಕಾಮ್ ಅಂಡ್ ಪೀಸ್ದು ಸಂಕೇತ ಅಲ್ವಾ. ಸೊ ಹಾಗಾಗಿ ಪ್ರೀತಮ್ ಅವರು ನನ್ನನ್ನು ಮದುವೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೂ ಅಷ್ಟೇ ಅವರ ಅಕಾಡೆಮಿ ಹತ್ರ ಒಂದು ವಿಲ್ಲಾ ಇದೆ, ಅಲ್ಲೊಂದು ತೊಗೊಂಡಿದ್ರು. ಇಲ್ಲೇ ನಮ್ಮ ಅಪಾರ್ಟ್ಮೆಂಟಿಂದ ಇಲ್ಲಿ ಎದುರುಗಡೆ ಸೈಡ್ ಇನ್ನೊಂದು ಅಪಾರ್ಟ್ಮೆಂಟ್ ಇದೆ, ಅಲ್ಲೂ ಒಂದು ಫ್ಲ್ಯಾಟಲ್ಲಿ ಇದ್ದರು ಅವರು ಫ್ರೆಂಡ್ಸು. ಅಂದರೆ ಅವರು ಮತ್ತು ಅವರಿಬ್ಬರು ಫ್ರೆಂಡ್ಸು ಎಲ್ಲರೂ ಕೂಡ ಒಂದು ಫ್ಲ್ಯಾಟು. ಸೊ ಅಲ್ಲೂ ಇದ್ದರು. ಸೊ ಆ ಫ್ಲ್ಯಾಟಲ್ಲಿ ಇರಬೇಕಾದ್ರೆ ಇದು ಅಂದರೆ ಇದು ಡೈನಿಂಗ್ ಟೇಬಲ್ ಕಮ್ಮಿ, ಇದು ಈ ಚಿಕ್ಕದು. ಓ ಸೂಪರ್ ಅಲ್ಲ. ಸುಮ್ಮನೆ ಇಲ್ಲಿ ಕೂತ್ಕೋಬೋದು. ಈ ಥರ 4 ಕಡೆನೂ ಇದು ಆಚೆ ಬರುತ್ತೆ. ಸೊ ಅದು ಈ ಸೋಫಾ. ಆಮೇಲೆ ಇದು ಪ್ರೀತಮ್ ಅವ್ರ ಫೇವ್ರೆಟ್ ಕಲರು ಈ ಟರ್ಕಾಯ್ಸು. ಓಕೆ, ಈ ಅಕ್ವಾಮೆರಿನ್ ಅಂತಾರಲ್ಲ. ಸೊ ಇದು ಈ ಶೋ ಕೇಸು, ಆಮೇಲೆ ಈ ಬುದ್ಧನ್ ಟೇಬಲು. ಸೊ ಈ ಥರದಲ್ಲಿ ಸ್ವಲ್ಪ ಈ ಆಂಟಿಕ್ ಥರ ಸ್ಪೆಷಲ್ ಅನ್ನಿಸ್ತಾ ಇದೆ ನನಗೆ. ಅದಕ್ಕೆ ನಾನು ಕೇಳಿದ್ದು ಇದು ಯಾಕೆ ಇಲ್ಲಿ ಬುದ್ಧ ಇಷ್ಟೊಂದಿದಾರಲ್ಲ ಅಂತ. ಅದೇನೆ ಅದು. ಸೊ ಅವ್ರು ಇದೇ ಥರದ್ದೇ ಯಾವುದೋ ಒಂದು ವೀಗನ್ ಮಾರ್ಕೆಟ್ ಇಂದ, ಆಮೇಲೆ ಆ ಥರದ್ದೇನೋ ಡಿಫ್ರೆಂಟ್ ಇದೆಲ್ಲ ಇರುತ್ತಲ್ಲ, ಈ ಆಂಟಿಕ್ ಪೀಸ್ಗಳದ್ದು ಏನಾದರೂ ಒಂದು ಮೇಳ ಥರ ಎಲ್ಲ ನಡೀತಾ ಇರುತ್ತೆ ಅಂತ ಕಡೆಗೆ ಹೋಗಿ ಅಲ್ಲಿ ಹೋಗಿ ಕಲೆಕ್ಟ್ ಮಾಡಿಕೊಂಡು ಬಂದು ಇಟ್ಟಿರೋದು. ವೆರಿ ನೈಸ್, ಚೆನ್ನಾಗಿದೆ. ಅಂದ್ರೆ ಇದು ನಂಗೆ ತುಂಬಾ ಇಷ್ಟ ಆಯ್ತು. ಇದು ಕ್ಯೂಟ್. ಇದು ಸಕ್ಕತ್ ಕ್ಯೂಟ್ ಇದು. ಈ ತರ ಹೆಂಗೆ ಅಂದ್ರೆ 2 in 1 ಟೇಬಲ್ ಕಮ್. ಹೌದು. ಆಮೇಲೆ ಇದು ಏನು ಈ ವರ್ಕ್ ಮಾಡ್ಬೋದು, ಸ್ಪೇಸ್ ಇದೆ ಅಲ್ಲ, ಸ್ಪೇಸ್ ನ ನಾವು ಯೂಸ್ ಮಾಡ್ಕೋಬಹುದು. ಹೌದು, ಇದು ಬೇಕಾದಾಗ ಉಪಯೋಗಿಸ್ಬೋದು, ಬೇಡದೇ ಇದ್ದಾಗ ಒಳಗಡೆ ಇಡ್ಬೋದು. ಇಷ್ಟ ಇದೆ ಅಲ್ಲ. ಇದೊಂದು ಐಡಿಯಾ ನನಗೆ. ಹೋಮ್ ಟೂರ್ ಅಲ್ಲಿ ತುಂಬಾ ಇಷ್ಟ ಆಗೋದೇನಂದ್ರೆ ಮನ್ಸ, ಪ್ರತಿಯೊಂದು ಮನೆ ನೋಡಿದಾಗ್ಲೂ ಅಲ್ಲೇನೋ ಒಂದು ಇಷ್ಟ ಆಗುತ್ತೆ, ಅದೇನೋ ಒಂದನ್ನ ಫಾಲೋ ಮಾಡ್ಬೇಕು ಅಂತ ಇಂಪ್ಲಿಮೆಂಟ್ ಮಾಡ್ಕೊಬಹುದು. ಆಮೇಲೆ ಅಪ್ಡೇಟ್ ಆಗ್ಬೋದು. ಹೌದು. ಆಮೇಲೆ ಈ ಅಪಾರ್ಟ್ಮೆಂಟ್ಸ್ಲೆಲ್ಲ ಏನು ಗೊತ್ತಾ, ಅದು ಎಂಥದ್ದೇ ಇವಾಗ 2 BHK 3 BHK ಏನೇ ತೊಗೊಂಡ್ರು ಕೂಡ ಅಪಾರ್ಟ್ಮೆಂಟೇನೆ. ಈಗ ನಮ್ಮ ಅತ್ತೆ ಮನೆ ಥರ, ಅಮ್ಮ ಮನೆ ಥರ, ಫಾರ್ಮ್ ಹೌಸ್ ಥರ ಎಲ್ಲ ನಿಮ್ಗೆ ಎಷ್ಟು ಬೇಕು ಅಂದರೆ ಅಷ್ಟು ಸ್ಪೇಷಿಯಸ್ ಆಗೆಲ್ಲ ಕಟ್ಕೊಳಕ್ಕಾಗಲ್ಲ. ಆ ಥರದಕ್ಕೆಲ್ಲ ಈ ಥರ ಸ್ಮಾರ್ಟ್ ಆಗಿ ಮತ್ತು ಯುಟಿಲಿಟಿ ಇರೋಂಥ ಈ ಫರ್ನಿಚರ್ಸು ಯೂಸ್ ಆಗುತ್ತೆ. ನಿಮ್ಗೆ ಸ್ಪೇಸ್ ಜಾಸ್ತಿ ಕನ್ಸ್ಯೂಮ್ ಆಗಲ್ಲ. ನಿಜ. ಎಷ್ಟು ಕಂಫರ್ಟಬಲ್ ಆಗಿದೆ ಗೊತ್ತಾ. ಕಂಫರ್ಟಬಲ್ ಆಗೂ ಇದೆ. ಹೌದು. ಅಂಡ್ ಅದೇ ತರ ಸೋಫಾ ಕೂಡ ಅಷ್ಟೇ. ಇದು ಸೋಫಾ ಕಮ್ ಬೆಡ್. ಹೌದಾ? ಟಿವಿ ನೋಡ್ಬೇಕಾದ್ರೆ, ಮೂವಿ ನೋಡ್ಕೋಬೇಕಾದ್ರೆ ಎಲ್ಲ ಇದು ಎಳಿಬೇಕು. ಸೊ ನೋಡಿ, ಇದನ್ನ ಇದ್ರ ಎಳೆದು ಇದನ್ನ ಜಸ್ಟ್ ಒಂಚೂರು ಹಿಂಗ್ ಮುಂದಕ್ಕೆ ಎಳೆದ್ರೆ ಅದು ಬೆಡ್ ಆಗುತ್ತೆ. ಓಕೆ. ಸೊ ಬೆಡ್ ಆಗ್ಬಿಡುತ್ತೆ. ಇದ್ರಲ್ಲಿ ಏನ್ ಬೇಕೋ ಒಳಗಡೆ ಸ್ಟೋರ್ ಕೂಡ ಮಾಡ್ಕೋಬಹುದು. ಏನಾದ್ರು ಒಂದ್ ಸ್ವಲ್ಪ ಫೈಲ್ಸು, ಅದು ಇದು ಎಕ್ಸ್ಟ್ರಾ ದಿಂಬುಗಳು ಆ ಥರದ್ದೆಲ್ಲ. ಹೌದು, ಚೆನ್ನಾಗಿದೆ. ಹೌದು, ಎಲ್ಲಿ ನೋಡಿದ್ರು ಬುದ್ಧ ಇದಾರೆ ಅಂದ್ರೆ ಅದು ಪ್ರೀತಮ್ ಅವ್ರದ್ದೇ. ಅಷ್ಟು ಅಲ್ಲಲ್ಲ, ಅವ್ರಿಗೆ ಬುದ್ಧ ಇಷ್ಟ ಅಂತ ಬಿಟ್ಟು ಅವ್ರಿಗೆ ಗಿಫ್ಟು ಎಲ್ಲಾನು ಅದನ್ನೇ ಕೊಟ್ಬಿಟ್ಟಿದ್ದಾರೆ. ಯಾಕಂದ್ರೆ ಈಗ ನಾನು ನೋಡ್ದಂಗೆ ಆ ಮನೇಲೂ ಬುದ್ಧ, ಈ ಮನೇಲಿ ನೋಡಿ ಎಲ್ಲಿ ಕಂಡ್ಬಿಟ್ರು ಅಲ್ಲೆಲ್ಲ ಬುದ್ಧನೇ ಕಾಣಿಸ್ತಾ ಇದಾರೆ. ಪಾಪ ಅವ್ರ ಗಿಫ್ಟು ಎಲ್ಲಾನು ಅದೇ ಕೊಟ್ಬಿಟ್ಟಿದ್ದಾರೆ. ಎಲ್ಲ ಇರೋ ಬರೋ ಡಾಲ್ಸ್ ಅದು ಇದು ಎಲ್ಲ ಬುದ್ಧನೇ ಆಗೋಗ್ಬಿಟ್ಟಿದ್ದಾರೆ. ಸೊ ಇದು ನನಗೆ ಪ್ರೀತಮ್ ಇದು 2 ಇದೆಯಲ್ಲ. ಸೊ ಇದು ನನಗೆ ಪ್ರೀತಮ್ ಅವರು ನನಗೆ ಕೊಟ್ಟಂತ ಮೊದಲನೇ ಗಿಫ್ಟು. ಈ ಬ್ರಾಸಿಂದು. ಸೊ ನಾವು ನಾವು ಫಸ್ಟು ಮೀಟ್ ಮಾಡಿದ್ದು ಅಂದರೆ 2024. ಅದೇ ಇಲ್ಲಿ ಟ್ಯಾಟೂ ಹಾಕ್ಸ್ಕೊಂಡಿದೀವಲ್ಲ, ಇದು June 24 2024 ಡೇಟ್ನ ಟ್ಯಾಟೂ ಹಾಕ್ಸಿದ್ದೀರಾ ಅಲ್ವಾ? ಇದು
ಸಿ ನೋಡಿ. ವಾವ್, ನಾನು ಇದನ್ನ ಗಮನಿಸೇ ಇಲ್ಲ. ನಾನು ಬಿಡು ಏನೋ ಟಾಟಾ ಹಾಕ್ಸ್ಕೋತಾರೆ ಅಂತ ಅನ್ಕೊಂಡಿದ್ದೆ. ಇಲ್ಲ, ಇದ್ರಲ್ಲಿ ಏನಕ್ಕೆ ಇದು ಪ್ರೇಮ ಅಂತ ಏನಕ್ಕೆ ಹಾಕ್ಸಿದೀವಿ ಅಂತಂದ್ರೆ, ಸೊ ಈ ಮದ್ವೆ ಟೈಮಲ್ಲೆಲ್ಲ ಈ ಹ್ಯಾಶ್ ಟ್ಯಾಗ್ ತರ ಮಾಡ್ತಾರಲ್ಲ, ಇಬ್ಬರದು ಇವಾಗ ಹುಡ್ಗ ಹುಡ್ಗಿದು ಅಬ್ರಿವೇಶನ್ ತರ ಮಾಡ್ಬಿಟ್ಟು ಅದನ್ನ ಹ್ಯಾಶ್ ಟ್ಯಾಗ್ ತರ ಹಾಕ್ತಾರಲ್ಲ, ಹಿಂಗೆ ನಮ್ಮ ಮದ್ವೆಗೆ ನಾವೇನ್ ಹ್ಯಾಶ್ ಟ್ಯಾಗ್ ಆಗೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಇದು ಅದೇ ಪ್ರೀತಮ್ ಅವರು ಇದು ಮಾಡಿರೋದು. ಆ ಡೇಟು ನೀವು ಮೀಟ್ ಮಾಡಿರೋ ಡೇಟು ಅದು ಪ್ರೇಮ ಅಂತ PREMA ಆಗುತ್ತಲ್ವಾ. ಸೊ PRE ಅವ್ರ ಹೆಸರಲ್ಲಿ ಬರೋಂತ ಸ್ಟಾರ್ಟಿಂಗ್ ಅಕ್ಷರಗಳು, MA ನನ್ನ ಅಕ್ಷರದಲ್ಲಿ ಬರೋದು. ಅದ್ ಮಾಡಿದಕ್ಕೆ ತುಂಬಾ ಕ್ಯೂಟ್ ಆಗಿ ಪ್ರೇಮ ಅಂತ ಆಗೋಯ್ತು. ಅದನ್ನ ಹ್ಯಾಶ್ ಟ್ಯಾಗ್ ಹಾಕಿ ಇಟ್ಕೊಂಡ್ವಿ. ಅಂಡ್ ಇದು ನಾವು ವಿಯೆಟ್ನಾಮ್ಗೆ ಹನಿಮೂನ್ಗೆ ಹೋದಾಗ ಇದು ನಾವಿಬ್ರು ಫಸ್ಟ್ ಮೀಟ್ ಮಾಡಿದ್ದು 24/6/2024 ನನ್ನ ಬರ್ಡೇ ದಿವಸ ಮೀಟ್ ಮಾಡಿದ್ದು. ಒಂದು 3 ತಿಂಗಳಿಗೆ ಮದುವೆ ಆಗೋಯ್ತು ಅಂತ ಇಟ್ಕೊಳ್ಳಿ. ಸೊ ನವೆಂಬರಲ್ಲೆಲ್ಲ. ಸೊ ಅವಾಗ ನನಗೆ ಇದನ್ನ ಪ್ರೀತಮ್ ಅವರು ಗಿಫ್ಟ್ ಆಗಿ ಕೊಟ್ಟಿದ್ದು. ಸೂಪರ್. ಸೊ ಇದನ್ನ ಕಳಶ ತರದ್ದು. ಯಾವಾಗ್ಲೂ ಕಳಶ ಬಂದು ನಮ್ಮ ಹಿಂದೂ ಇದರಲ್ಲಿ ಪ್ರಾಸ್ಪೆರಿಟಿ ಸಂಕೇತ ಅಲ್ವಾ, ಅದಕ್ಕೆ ಅಂತ. ಅಂಡ್ ನಾವಿಬ್ರು ಕೂಡ ಅವಾಗಿಂದನೂ ಈ ಏನೋ ವಾಟರ್ ಮ್ಯಾನಿಫೆಸ್ಟೇಷನ್ ಅಂತ ಮಾಡ್ತಾ ಇದ್ವಿ. ಅದಕ್ಕೆ ಕೊಟ್ಟಿದ್ರು ಈ ತರ 2 ಲೋಟ. ಇದನ್ನ ಇಟ್ಕೊಂಡು ಮ್ಯಾನಿಫೆಸ್ಟೇಷನ್ ಅಂದ್ರೆ ಸುಮ್ನೆ ಹಿಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ವಿ. ಆಮೇಲೆ ಈಗ ಲೋಟ ತುಂಬಾ ನೀರನ್ನ ತುಂಬಿಕೊಂಡು, ಅಂಡ್ ಆಲ್ಸೋ ಇಟ್ ಹಸ್ ವರ್ಕ್ಡ್ ಫಾರ್ ಅಸ್. ಆಯ್ತಾ, ಏನ್ ಮಾಡ್ಬೇಕದು, ಹಿಂಗ್ ಮಾಡ್ಬೇಕು. ಲೋಟ ಈ ತರ ಒಂದು ಟಾಲ್ ಗ್ಲಾಸ್ ತಗೊಂಡು ಇದರಲ್ಲಿ ನೀರು ತುಂಬಿಸ್ಕೊಂಡು ನಾವಿಬ್ರು ಏನ್ ಮಾಡ್ತೀವಿ ಎವ್ರಿ ಡೇ ನೈಟ್. ಸೊ ಜಸ್ಟ್ ವಾಟರ್ಗೆ ಒಂದು ಯೂನಿವರ್ಸ್ಗೆ ಪ್ರೇ ಮಾಡತರ, ನಮ್ಮಿಬ್ರಿಗೂ ಮದ್ವೆ ಆಗ್ಲಿ, ಸೊ ನಮ್ಮ ಅಪ್ಪ ಅಮ್ಮ ಎಲ್ಲ ಒಪ್ಕೊಳ್ಳಿ, ಸೊ ಈ ತರ ಆಗ್ಲಿ ಅಂತ ಹೇಳ್ಬಿಟ್ಟು ಏನ್ ನಮ್ಮ ಆಸೆಗಳಿರುತ್ತೆ ಹೇಳೋದು. ಆಮೇಲೆ ನೀರನ್ನ ಕುಡಿಯೋದು ಅಷ್ಟೇ. ಸೊ ಅದು ಎಲ್ಲರಿಗೂ ವರ್ಕ್ ಆಗುತ್ತೋ ಇಲ್ವೋ ಏನೋ ಗೊತ್ತಿಲ್ಲ, ಬಟ್ ನಮ್ಮಿಬ್ಬರಿಗೂ ಅಂತೂ ವರ್ಕ್ ಆಯ್ತು. ಅದಕ್ಕೆ ಇವಾಗ್ಲೂ ಕಂಟಿನ್ಯೂ ಮಾಡ್ತಾ ಇದೀವಿ. ನಿಮ್ದೇನೇ ಆಸೆಗಳಿದ್ರೆ ಅಥವಾ ನಿರೀಕ್ಷೆಗಳಿದ್ರೆ ಅದನ್ನೆಲ್ಲ ಅದಕ್ಕೆ ಹೇಳ್ಬಿಟ್ಟು ಅದನ್ನ ಕುಡಿಯೋದು. ಸೊ ಅದನ್ನ ನೋಡೋಣ, ನಾನು ಮಾಡ್ತೀನಿ. ಮಾಡಿ, ಒಬ್ಬೊಬ್ರಿಗೂ ಒಂದೊಂದು ವರ್ಕ್ ಆಗುತ್ತೆ. ಅದ್ರಲ್ಲಿ ಲಾಸ್ ಅಂತ ಏನಿಲ್ವೇ, ನೀರ್ ಕುಡಿಯೋದ್ರಿಂದ ಲಾಸ್ ಅಂತ ಏನಿಲ್ಲ. ನಾನು ಮಾಡ್ತೀನಿ. ತುಂಬಾ ಡೀಟೇಲ್ ಆಗಿ ರಿಸರ್ಚ್ ಮಾಡಕ್ಕೆ ನಾನೇನು ಹೋಗಿಲ್ಲ. ಯಾವ್ದ್ರ ಬಗ್ಗೆನೇ ಆಗಿರ್ಲಿ, ಯಾವ್ದೋ ಒಂದು ಮಂತ್ರ ಹೇಳ್ಕೊತೀವಿ, ನಮ್ಗೆ ಅದು ವರ್ಕ್ ಆಗುತ್ತೆ, ಆ ದೇವ್ರ ಮೇಲೆ ನಮಗ್ ಭಕ್ತಿ ಬರುತ್ತೆ. ಹಂಗೇನೆ ಈ ಟೆಕ್ನಿಕ್ ನ ಒಂದೇನ್ ಗೊತ್ತಾ, ನಾವು ತುಂಬಾ ಯೋಚನೆ ಮಾಡೋದು, ತುಂಬಾ ರಿಸರ್ಚ್ ಮಾಡೋದು, ಆಮೇಲೆ ಇದನ್ನ ನಂಬೇಕೋ ಬೇಡವೋ ಅನ್ಕೊಳ್ಳೋದು, ಇದೆಲ್ಲ ಅಲ್ಲೇ ಬಿದ್ದೋಗ್ಬಿಡತ್ತೆ. ನೀವು ಒಂದೇ ವರ್ಕ್ ಆಗೋದಾಗುತ್ತೆ. ಒಂದೇ ಮನ್ಸಿಂದ, ಪ್ರೀತಿ ಮನ್ಸಿಂದ, ನಂಬಿಕೆಯಿಂದ ಮಾಡಿದ್ರೆ ಎಲ್ಲದೂ ನಿಜ ಆಗುತ್ತೆ. ಅದಕ್ಕೆ ಅಲ್ವಾ ಹಿಂದೆ ಕಾಲದಲ್ಲೆಲ್ಲ ರಾಗಗಳಿಗೆ ಮಳೆ ಬರ್ಸೋ ಶಕ್ತಿ ಇತ್ತು ಅಂತ ಹೇಳ್ತಾ ಇದ್ದು, ಅದೇ ನಂಬಿಕೆ. ಆಮೇಲೆ ಇವಾಗಂತೂ ನನಗೆ, ನಾನು ಪ್ರೆಗ್ನೆಂಟ್ ಆದ್ಮೇಲೆ ಅದು ಎಷ್ಟೆಷ್ಟೋ ಇದು ಎವ್ರಿ ಮಂತು ಒಂದೊಂದೊಂದೊಂದು ರಾಗ. ಅದು ದಟ್ ಸೋ ಟ್ರೂ. ಅದು ಮ್ಯೂಸಿಕಲಿ ಎಂಥ ಒಂದು ಶಕ್ತಿ ಇದೆ ಅನ್ನೋದಕ್ಕೆ. ಸೊ ನಾನು ಈ ಗರ್ಭ ಸಂಸ್ಕಾರ ಅದು ಇದೆಲ್ಲ ಒಂದು ಸ್ವಲ್ಪ ಕ್ಲಾಸಸ್ಗೆಲ್ಲ ಇದು ಮಾಡಿ ರಿಸರ್ಚ್ ಮಾಡಿದಾಗಲ್ಲಿ ಹೇಳಿದ್ದು, ಎವ್ರಿ ಮಂತು ಒಂದೊಂದು ಡಿಫ್ರೆಂಟ್ ರಾಗ ಇದೆ, 1 to 9 ಇದ್ರವರೆಗೂ ಕೂಡ. ಅದು ತಾಯಿಗೆ ಮೆಂಟಲ್ ಪೀಸ್ ಕೊಡೋಕ್ಕೆ, ಆಮೇಲೆ ಮಗುಗೆ ಲೈಕ್ ಒಂದು ಇದು ಕೊಡೋಕ್ಕೆ, ಆ ಥರ ಮ್ಯೂಸಿಕಲಿ ಅಷ್ಟೊಂದು. ನೀವು ಹೇಳಿದ್ರಿ ಮಳೆ ಎಲ್ಲ ಬರುತ್ತೆ ಅಂತ, ಇದನ್ನೂ ಕೂಡ ಆ ಥರ ಕ್ಯೂರೇಟ್ ಮಾಡಿದ್ದಾರೆ ಮ್ಯೂಸಿಕಲಿ. ಬಟ್ ಇವಾಗ ನಿಮ್ಮ ರೊಟೀನಲ್ಲಿ ಅದು ಇದೆ ಹೆಂಗಾದ್ರೆ? ಅದನ್ನೇನು ತುಂಬಾ ರೆಗ್ಯುಲರ್. ಬಟ್ ನಾನು ನಾರ್ಮಲ್ ಆಗಿ ಈ ಶ್ಲೋಕಗಳು ಅದೆಲ್ಲ ಬರುತ್ತಲ್ಲ ಅದನ್ನ ಕೇಳಿಸ್ಕೊಳ್ಳೋದು. ಅಂಡ್ ಎಷ್ಟೊಂದು ಯೂಟ್ಯೂಬಲ್ಲೆಲ್ಲ ಇದ್ದಿದೆಯಲ್ಲ, ಆ ಶ್ಲೋಕಗಳನ್ನೇ ಬ್ಯೂಟಿಫುಲ್ ಹಾಡುಗಳ ತರ ಮಾಡಿ ಹಾಕಿದ್ದಾರೆ. ಸೊ ಬೆಳಿಗ್ಗೆನೆ ಎದ್ದು ಅದನ್ನ ಆನ್ ಮಾಡಿಬಿಡ್ತಾರೆ. ಹನುಮಾನ್ ಚಾಲೀಸ ಆಗಿರ್ಬೋದು ಅಥವಾ ಕೃಷ್ಣಂದು ಇದೆಲ್ಲ ಆಗಿರ್ಬೋದು, ಅದನ್ನ ಕೇಳಿಸ್ಕೊತಾ ಇರ್ತೀನಿ. ನಾನೊಂದಷ್ಟು ಮಂತ್ರಗಳನ್ನೆಲ್ಲ ಮುಂಚಿಂದಾನೂ ಮಾಡ್ತಿದ್ದೆ, ನಾನು ಚಿಕ್ಕ ಹುಡುಗಿಯಿಂದಾನೂ ಮಾಡ್ತಾಯಿದ್ದೆ. ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಪ್ರೇಟ್ ಆಗಿ ಅಂತ ಏನೂ ಮಾಡ್ತಾ ಇಲ್ಲ. ಈಗ ಎಷ್ಟು ತಿಂಗಳು ನಡೀತಾ ಇರೋದು? 8 months. ಓಕೆ, ಇನ್ನೊಂದು ಸ್ವಲ್ಪ ತಿಂದಲ್ಲಿ ಪುಟಾಣಿ ಬಂದ್ಬಿಡತ್ತೆ. ಸೊ ಕ್ಯೂಟ್, ನಿಮ್ಮಂಗೆ ಇರ್ಬೇಕದು, ಮುದ್ದು ಮುದ್ದಾಗಿ. ಮಾನ್ಸ ಆ್ಯಕ್ಚುಲಿ ಬಿಫೋರ್ ನಾವು ರಾಜ್ ಮ್ಯೂಸಿಕ್ಸಲ್ಲಿ ಏನು ನೋಡ್ತಿದ್ವಿ, ಮಾನ್ಸನು ಯಾವಾಗಲೂ ಎಲ್ಲರೂ ಹೇಳ್ಕೊತಾ ಇದ್ದಿದ್ದು, ಮಾನ್ಸ ಎಷ್ಟು ಕ್ಯೂಟ್ ಅಲ್ಲ ಅಂತ. ಹಂಗೆ ಗಂಡಾಗ್ಲಿ ಹೆಣ್ಣಾಗ್ಲಿ ಆರೋಗ್ಯವಾಗಿ ನಿಮ್ಮ ಥರಾನೇ ಇರೋಂಗೆ ಹೊಟ್ಟಬೇಕದು ಅಲ್ವಾ? ವೆರಿ ನೈಸ್. ಆ್ಯಂಡ್ ನೆಕ್ಸ್ಟ್ ನಾವು ಇವಾಗ ಹಾಲಲ್ಲಿದ್ದೀವಿ. ಹಾಲಲ್ಲಿ ಇದು ಓಪನ್ ಹಾಲು, ಅಂದರೆ ನಮ್ಗಿಲ್ಲಿ ಡೈನಿಂಗ್ ಹಾಲು ಅಂತಲೂ ಅನ್ಸುತ್ತೆ ಅಲ್ವಾ? ಇದು ಡೈನಿಂಗ್ ಹಾಲ್ನು ಕೂಡ ಮಾಡ್ಕೊಬೋದು. ಆ ಡೈನಿಂಗ್ ಹಾಲನ್ನು ಮಾಡ್ಕೋಬೋದು. ಇನ್ನೇನು ಇರೋದು ನಾವಿಬ್ಬರೇ, ಇದನ್ನೇನು ಸಪ್ರೇಟ್ ಡೈನಿಂಗ್ ಹಾಲ್ ಅಂತ ಏನು ಮಾಡ್ಕೊಂಡಿಲ್ಲ. ಈ ಕ್ರಾಕರಿ ಸೆಟ್ಟು, ಆಮೇಲೆ ಇದು ನಾರ್ಮಲಿ ಎಲ್ಲ ಈ ಗ್ಲಾಸ್ದು ಇದೆಲ್ಲಾನು ಇಲ್ಲಿ ಇಟ್ಕೊಂಡಿದ್ದೀವಿ. ಆಮೇಲೆ ಅಪಾರ್ಟ್ಮೆಂಟ್ಸ್ ಅಲ್ಲಿ ಏನು ಅಂತಂದ್ರೆ ನಮಗೆ ಸಪ್ರೇಟ್ ಆಗಿ ದೇವ್ರ ಮನೆ ಅಂತ ಕೊಟ್ಟಿರಲ್ಲ. ಈಗ ನಮ್ಮ ಅದೊಂದೇ ಬೇಜಾರು. ಈಗ ನಮ್ಮ ಅತ್ತೆ ಮನೆಯಲ್ಲೆಲ್ಲ ನೋಡಿದಲ್ಲ, ಫುಲ್ಲು ನಮ್ಮ ಅತ್ತೆ ಹಿಂಗೆ ವುಡ್ಡಲ್ಲೇ ಇದನ್ನ ಮಾಡಿಸಿ
ಅದಕ್ಕೆ ಅಂತ ಒಂದು ಸಪ್ರೇಟ್ ಇದು ಮಾಡಿಸಿ ಆ ಥರ ಮಾಡಿಸಿದ್ದಾರೆ. ನಮ್ಮ ಅಮ್ಮನ ಮನೇಲೂ ಅಷ್ಟೇ, ಲೈಕ್ ನಮ್ಮದೇ ಟೀಕ್ ಮರ ಎಲ್ಲ ಇದ್ದಿದ್ರಿಂದ ಅದರಲ್ಲೇ ಅಂತ ಒಂದು ಕಾರ್ವಿಂಗ್ ಎಲ್ಲ ಮಾಡಿಸಿ ಆ ಥರ ಮಾಡಿಸಿದ್ದಾರೆ. ಅದನ್ನು ತೋರಿಸ್ತೀನಿ ಗುರು, ಯಾಕಂದ್ರೆ ನಮ್ಮ ಎಪಿಸೋಡ್ಸು ಇದು ಯಾವತ್ತು ಮುಗಿಯಲ್ಲ, ಇನ್ಫಿನಿಟಿ. ಅಂದ್ರೆ ತುಂಬಾ ಇದೆ. ಅವ್ರದ್ದು ಅಮ್ಮನ ಮನೆಗೆ ಹೋಗ್ಬೇಕು, ಅದು ಪುಟಾಣಿ ಬಂದ್ಮೇಲೆ ಅಲ್ಲಿರ್ತಾರಲ್ವಾ, ಅವಾಗ ಅಲ್ಲಿ ಬರ್ತೀವಿ. ಸೊ ನಿಮ್ಗೆ ಆ ಮನೇನು ತೋರಿಸ್ತೀನಿ. ಬಿಕಾಸ್ ತುಂಬಾ ಗುಡ್ ವೈಬ್ ಇವ್ರು ನನಗೆ, ಲಕ್ಕಿ ಚಾನ್. ಸೊ ಹಾಗಾಗಿ ನಮ್ಮ ಬಾಂಧವ್ಯನೂ ಹಿಂಗೆ ಕಂಟಿನ್ಯೂ ಆಗುತ್ತೆ, ಎಪಿಸೋಡ್ಸು ಹಿಂಗೆ ಕಂಟಿನ್ಯೂ ಆಗುತ್ತೆ. ಓಕೆನಾ? ಆ್ಯಂಡ್ ಇಲ್ಲಿ ನನಗೆ ನನ್ನ ಮೋಸ್ಟ್ ಫೇವ್ರೆಟ್ ಪಾರ್ಟ್ ಅಂತ ಹೇಳ್ಬೋದು, ಯಾವುದೇ ಮನೆ ಆಗಿರಲಿ, ನನಗೆ ಕ್ರ್ಯಾಕರೀಸ್ ಸಖತ್ ಇಷ್ಟ. ನನ್ನ ಹತ್ರನೂ ತುಂಬ ಕಲೆಕ್ಷನ್ಸ್ ಇದೆ. ಬಟ್ ಎಲ್ಲಿ ಹೋದ್ರೂ ಅದು ಕಣ್ಣಿಗೆ ಬೀಳದೆ ಇರೋಂಗೆ ನಾನು ನೋಡ್ಕೊಂಡ್ಬಿಡ್ತೀನಿ. ಇದ್ರೆ ಎತ್ಕೊಂಡ್ಬರ್ತೀನಿ, ಇಡಕ್ಕೆ ಜಾಗ ಇಲ್ಲ ಅಂತ, ಆ ರೇಂಜಿಗೆ ನಂಗೆ ಇಷ್ಟ. ಸೊ ಇಲ್ಲಿ ಎಲ್ಲ ನಿಮ್ಮ ಅತ್ತೆ ಮನೆಯಲ್ಲೂ ಹಂಗೆ ಇದೆ. ನಮ್ಮ ಅತ್ತೆಗೂ ಅದೇ ಥರ ಇಷ್ಟ, ಆ್ಯಂಡ್ ನನಗೆ ಪ್ರೀತಮ್ ಅವ್ರಿಗೂ ಇಷ್ಟ. ಸೊ ನಾವು ಒಂದಷ್ಟು ಈ ಮನೆಗೆ ಬರ್ತಾ ಇದೀವಿ ಅಂತ ಅಂದಾಗ ನೋಡಿ, ಈ ಥರ ಎಲ್ಲ ಈ ಥರ ಮ್ಯಾಚಿಂಗ್ದು ಪಾಂಚಾಲಿ ಪ್ರತಿಯೊಂದು ಈ ಥರ ಈ ಶೇಡ್ಸ್ ಅಲ್ಲಿ ಒಂದು ಸ್ವಲ್ಪ ಟರ್ಕಾಯ್ಸು, ಗ್ರೀನು, ಬ್ಲೂ, ವೈಟು, ಗೋಲ್ಡು, ಇದೆಲ್ಲ ನಮ್ಗೆ ಇಷ್ಟವಾಗಿರೋಂಥ ಕಲರ್ಸು. ಸೊ ಪ್ರತಿಯೊಂದೂ ಅಷ್ಟೇ, ಈ ಕಾಫಿದು ಅದು ಇದು ಎಲ್ಲ ಮ್ಯಾಚಿಂಗ್ ಇರಲಿ ಅಂತ ಹೇಳ್ಬಿಟ್ಟು ನಾವು ಇದನ್ನ ತಗೊಂಡ್ಬಂದ್ಬಿಟ್ವಿ. ಆಮೇಲೆ ಪ್ರೀತಮ್ ಅವ್ರಿಗೆ ಹೆಂಗೆ ಅಂತ ಅಂದ್ರೆ, ಈ ಪ್ಲಾಸ್ಟಿಕ್ದು ಯಾವುದನ್ನು ಯೂಸ್ ಮಾಡಬಾರ್ದು. ಅವ್ರು ಅದನ್ನ ಹೇಳಿ ನಮ್ಮ ಅಮ್ಮನ ಮನೆಯಲ್ಲೂ ಅದನ್ನ ಬಿಡಿಸ್ಬಿಟ್ಟಿದ್ದಾರೆ ಇವಾಗ. ಅಲ್ಲೂ ಎಲ್ಲ ಬರೀ ಒಳ್ಳೆ ಸ್ಟೀಲು ಬಿಟ್ರೆ ಗ್ಲಾಸು, ಯಾಕೆಂದ್ರೆ ಪ್ಲಾಸ್ಟಿಕ್ ಇಂದಾನೆ ತುಂಬಾ ರೋಗಗಳು ಬರ್ತಾ ಇರೋದು. ನಿಜವಾಗ್ಲೂ ದಯವಿಟ್ಟು ನೀವು ಕೂಡ ಅಷ್ಟೇ ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಿ. ಹೊರಗಡೆನೂ ಅಷ್ಟೇ, ಒಳಗಡೆನೂ ಅಷ್ಟೇ, ಎಷ್ಟು ಸಾಧ್ಯನೋ ಅಷ್ಟು ಮ್ಯಾಕ್ಸಿಮಮ್ ಪ್ಲಾಸ್ಟಿಕ್ ಅವಾಯ್ಡ್ ಮಾಡ್ಬಿಡಿ. ಸ್ಪೆಷಲಿ ಅದ್ರಲ್ಲಿ ಬಿಸಿಯಾಗಿರೋಂಥ ಪದಾರ್ಥ ಏನಾದ್ರು ಹಾಕಿದ್ರೆ, ಅಥವಾ ಈಗ ಸಮ್ಮರ್ ಎಷ್ಟು ಜನ ಕಾರಲ್ಲೆಲ್ಲ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಇಟ್ಕೊಂಡಿರ್ತಾರೆ. ಹೀಟ್ಗೆ ಆ ಪ್ಲಾಸ್ಟಿಕ್ ಅಲ್ಲಿರೋದು ಎಲ್ಲ ಕರಗಿ ಕರೆಕ್ಟ್ ತುಂಬಾ ಕ್ಯಾನ್ಸರ್ಸ್ ಬರ್ತಿರೋದೇ ಪ್ಲಾಸ್ಟಿಕ್ ಯೂಸೇಜ್ ಇಂದ ಅಂತ. ಸೊ ಹಾಗಾಗಿ ನಮ್ಮ ಮನೇಲಿ ನೀವು ಎಲ್ಲ ನೋಡಿದ್ರು ಈ ಗಿಸ್ಬಿನ್ ಅದೂ ಪ್ಲಾಸ್ಟಿಕ್ ಇಲ್ಲ. ತಿನ್ನೋಂಥದ್ದು ಕುಡಿಯೋಂಥದ್ದೆಲ್ಲ ಅಂತೂ ಇದರ ಸ್ಟೀಲು ಬಿಟ್ರೆ ಗ್ಲಾಸು ಏನ್ ಸಮಸ್ಯೆ ಅಂದ್ರೆ ಒಡೆದೋಗ್ತಾ ಇರುತ್ತೆ. ರೆಗ್ಯುಲರ್ ಯೂಸ್ ಮಾಡಿ ಏನ್ ಮಾಡಿದ್ರೂನು ಪ್ರೀತಮ್ ಅವ್ರು ಬೇಕಾದ್ರೆ ಮತ್ತೊಂದ್ಸತಿ ತಗೊಳ್ಳೋಣ ಅಂತ ಹೇಳಿ ರಿಯಲಿ ಬಿಲೀವ್. ನಿಜ, ಯಾಕಂದ್ರೆ ಪ್ಲಾಸ್ಟಿಕ್ ಮಾತ್ರ ನೀವು ಅದು ಈ ರಿಸರ್ಚ್ಗಳು ಪಾಡ್ಕಾಸ್ಟ್ಗಳು ನೋಡ್ತಾ ಹೋಗ್ತಿದ್ದಂಗೆ ನಾವ್ ಅನ್ಕೋತೀವಿ ಮಿನರಲ್ ವಾಟರ್ ಒಳ್ಳೇದಂತ, ನಿಜವಾಗ್ಲೂ ಇಲ್ಲ. ದಯವಿಟ್ಟು ನೀವು ಸಾಧ್ಯವಾದಷ್ಟು ಮನೆಯಿಂದನೇ ವಾಟರ್ ಬಾಟಲ್ಸ್ನ ಕ್ಯಾರಿ ಮಾಡಿ. ಪ್ಲಾಸ್ಟಿಕ್ ಬಾಟ್ಲಲ್ಲೂ ನೀವು ಮನೆಯಿಂದ ತೊಗೊಂಡೋಗೋದು ಅಥವಾ ಮಿನರಲ್ ವಾಟರ್ದು ಬಾಟಲ್ಗಳನ್ನ ರೀಯೂಸ್ ಮಾಡೋದು ಅದೆಲ್ಲ ಮಾಡಿಬಿಡಿ. ನೀವು ಎಷ್ಟು ಸಾಧ್ಯನೋ ಅಷ್ಟು. ನಾನಂತೂ ನಾನು ತುಂಬಾ ನಂಬ್ತೀನಿ. ಮತ್ತೆ ಟಿಫನ್ ಬಾಕ್ಸು ಅಲ್ವಾ ಪಾಪ, ಮನೇಲಿ ಯಾವುದೇ ಕಾರಣಕ್ಕೂ ಮಕ್ಳಿಗೂ ವಾಟರ್ ಬಾಟಲ್ಗಳನ್ನ ಪ್ಲಾಸ್ಟಿಕ್ ಯೂಸ್, ಎಷ್ಟೇ ಒಳ್ಳೆ ಪ್ಲಾಸ್ಟಿಕ್ ಅಂದ್ರೂ ನಾನು ನಂಬಲ್ಲ. ಪ್ಲಾಸ್ಟಿಕ್ ನಾವು ನಮ್ಮ ಸ್ನೋಗುನು ಕೂಡ ಅದು ಪ್ಲಾಸ್ಟಿಕ್, ಅದು ಜೀವ, ಅದು ಜೀವನ. ಕರೆಕ್ಟ್, ನಾವು ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ. ಹೌದು, ಆ ಥರ. ಈಗ ಹಂಗಾಗಿ ದೇವ್ರ ಮನೆ ಹಿಂಗೆ, ಹಾಗಾಗಿ ಇಲ್ಲಿ ಇದನ್ನ ಇಟ್ಕೊಂಡಿರೋದು. ಸೊ ಅದು ನನ್ನ ಫೇವ್ರೆಟ್ ಗಾಡು. ಸೊ ವೆಂಕಟೇಶ್ವರ. ಸೊ ಇದೆಲ್ಲ ಇನ್ನು ಕೆಲವುದೆಲ್ಲ ಅದೇ ಚಿಕ್ಕ ಪುಟ್ಟದೆಲ್ಲ, ಅದೇ ಗಣೇಶ, ಲಕ್ಷ್ಮಿ, ಆ ಥರದ್ದೆಲ್ಲ ಚಿಕ್ಕ ಪುಟ್ಟ ನಮ್ಮ ಅತ್ತೆ ನಮ್ಮಮ್ಮ ಎಲ್ಲ ಕೊಟ್ಟಿರೋದು. ಸೊ ಅದೆಲ್ಲದನ್ನು ಅಲ್ಲಿ ಇಟ್ಕೊಂಡಿದ್ದೀನಿ. ಎವ್ರಿ ಡೇ ನಾನು ಪ್ರೀತಮ್ ಅವ್ರು ಪೂಜೆ ಮಾಡ್ತೀವಿ. ಸೊ ಇವಾಗ ದೇವ್ರ ಮನೆ ಆಯ್ತು, ಪುಟಾಣಿ ಕ್ಯೂಟ್ ಆಗಿರೋದು. ಈಗ ನೆಕ್ಸ್ಟ್ ಇಲ್ಲೊಂದು ರೂಮ್ ಇದೆ. ಸೊ ಇದು ಜಸ್ಟ್ ಒಂದು ನಾರ್ಮಲ್, ಅಂದರೆ ಸುಮ್ಮನೆ ಪ್ರೀತಮ್ ಅವ್ರಿಗೆ ಏನಾದರೂ ಕುತ್ಕೊಂಡು ವರ್ಕ್ ಮಾಡೋಕ್ಕೆ, ಅದಕ್ಕೆ ಸ್ನೋ ಒಂದೊಂದ್ಸತಿ ಈ ಕಡೆ ಬಂದಿರ್ತಾನೆ. ಸೊ ಆ ಥರ. ಸೊ ಇಲ್ಲಿ ಪಿಯಾನೋ ಎಲ್ಲ ಇದೆಲ್ಲ, ಇದು ಪಿಯಾನೋ ನುಡಿಸ್ತಾರ. ಅದೇನೆ ನುಡ್ಸೋದಕ್ಕಿನ್ನ ಇವಾಗ ಕಲಿತಾ ಇದ್ದಾರೆ. ಸೊ ಅದು ಅಷ್ಟೇ, ಗಿಟಾರು ಅಷ್ಟೇ. ಅವ್ರಿಗೆ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರನೇ ಅದನ್ನ ಇವಾಗ ಕಲಿಯೋದಿಕ್ಕೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ತಗೊಂಡಿದ್ದಾರೆ. ಸೊ ಅವ್ರಿಗೊಂದು ಸ್ವಲ್ಪ ಪುರ್ಸತ್ತಾದಾಗ ಮನೆಗೆ ಟೀಚರ್ ಬರ್ತಾರೆ ಹೇಳ್ಕೊಡಕ್ಕೆ ಅಂತ. ಸೊ ಹಂಗಾಗಿ ಅಂದ್ರೆ ಅವರು ಮುಂಚೆ ಡಿಜೆಯಿಂಗ್ ಮಾಡ್ತಾ ಇದ್ರು ಪ್ರೀತಮ್ ಅವರು. ಸೊ ಅದ್ರ ಬಗ್ಗೆ ಅವ್ರಿಗೆ ನಾಲೆಡ್ಜ್ ಇದೆ. ಪ್ರೀತಮ್ ಅವರು ತುಂಬಾ ಮಲ್ಟಿ ಟ್ಯಾಲೆಂಟೆಡ್. ನಾನು ಕೇಳಂಗೆ ಪ್ರತಿ ಸತಿನೂ ಒಂದೊಂದ್ಸತಿ ಒಂದೊಂದು ವಿಷಯ ಗೊತ್ತಾಗುತ್ತೆ. ಸೊ ಅವ್ರಿಗೆ ಅದ್ರದ್ದು ಇದಿದೆ, ಅದ್ರದ್ದೆಲ್ಲ ಒಂದಷ್ಟು ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಇದೆರಡನ್ನೂ ಕಲಿಬೇಕು ಅಂತ ಅವ್ರಿಗೆ ತುಂಬಾ ಆಸೆ, ಒಂದು ಪ್ಯಾಷನ್ ಅಷ್ಟೇ. ಸೊ ಹಾಗಾಗಿ ಅದಕ್ಕೆ ಅಂತ ಇದನ್ನೆಲ್ಲ ತೊಗೊಂಡು ಇಟ್ಕೊಂಡಿದ್ರೆ ಮನೆಗೆ ಟೀಚರ್ ಬಂದು ಅವ್ರಿಗೆ ಹೇಳ್ಕೊಡ್ತಾರೆ. ಇಲ್ಲಿ ಪಿಯಾನೋ, ಇಲ್ಲಿ ಗಿಟಾರು ಅಲ್ವಾ, ಮ್ಯೂಸಿಕ್ ಲವರ್. ಆಮೇಲೆ ಇದೆಲ್ಲ ಅವರು ತುಂಬ ಇಷ್ಟಪಡಂತ ಐಕಾನ್ಸ್ ಅಂತೆ.
ಓ ಸೊ ಹಂಗಾಗಿ ಅದ್ರದ್ದು ಫೋಟೋ ಹಾಕಿಟ್ಕೊಂಡಿದ್ದಾರೆ. ಸೊ ಇದು ಅವ್ರು ಇಷ್ಟಪಡುವಂಥದ್ದು ಒಂದು ಬ್ಯಾಂಡ್. ಹಾ ಸೊ ಇದು ಅಗೇನ್ ಅದೇ ತರ ಅವ್ರು ಇಷ್ಟಪಡುವಂತ ಒಬ್ಬ ಮ್ಯೂಸಿಷಿಯನ್. ಅಂಡ್ ನಿಮ್ಗೆ ಗೊತ್ತಲ್ಲ, ಲೈಕ್ ನಾವೆಲ್ಲ ಚಿಕ್ಕವರಾಗಿರ್ಬೇಕಾದ್ರೆ ಟ್ರಾನ್ಸ್ಫಾರ್ಮರ್ಸ್ ಎಲ್ಲ ಬರ್ತಾ ಇತ್ತು. ಹೌದು. ಸೊ ಇದು ನೋಡಿ, ನಾನು ಟ್ರಾನ್ಸ್ಫಾರ್ಮರ್ಸ್ ಫ್ಯಾನು. ಹೌದಾ? ಸೊ ನನ್ಗೂ ಆಪ್ಟಿಮಸ್ ಪ್ರೈಮು ಇದೆಲ್ಲ ಅಂದ್ರೆ ತುಂಬಾ ಇಷ್ಟ. ಓ ಸೊ ಪ್ರೀತಮ್ಗೂ ಇದು ಫೇವ್ರೇಟ್ ಟ್ರಾನ್ಸ್ಫಾರ್ಮರ್ಸ್. ಸೊ ಹಂಗಾಗಿ ಇದ್ರಲ್ಲಿ ಆಪ್ಟಿಮಸ್ ಪ್ರೈಮ್ದು ಒಂದು ಫೋಟೋ ಇದೆ. ಆಮೇಲೆ ನರುಟೋ, ಆಮೇಲೆ ಗೋಕು. ಸೊ ಇವೆಲ್ಲ ನಾವು 90s ಕಿಡ್ಸಿಗೆಲ್ಲ ನಾವು ಸ್ಕೂಲಿಂದ ಬಂದಾಗ ರಜಾ ಇದ್ದಾಗೆಲ್ಲ ನೋಡ್ತಾ ಇದ್ದಿದ್ದು ಕಾರ್ಟೂನ್. ಅಂಡ್ ಈ ಕಾರ್ಟೂನ್ಸ್ ಎಲ್ಲ ಎಷ್ಟು, ಇದು ಫುಟ್ಬಾಲ್ ಅಫ್ಕೋರ್ಸ್ ಅದು ಮೆಸ್ಸಿ ಗೊತ್ತಲ್ಲ, ಇದು ತೆಂಡೂಲ್ಕರ್ ಅಂಡ್ ಇದು ಫೆಡರರ್. ಸೊ ಈ ಮೂರು ಜನನು ಸಿಕ್ಕಾಪಟ್ಟೆ ಇಷ್ಟ. ಹೌದು, ಈ ಮೂರು ಜನ ಕೋಟ್ ಅಂತಾನೆ ಫೇಮಸ್ ಅವರು. ಸೊ ತುಂಬಾ ಇಷ್ಟ ಪ್ರೀತಮ್ ಅವ್ರಿಗೆ. ಹಂಗಾಗಿ ಇದೆಲ್ಲ ಅವ್ರ ಫೇವ್ರೆಟ್ ಕಾರ್ಟೂನ್ಸ್, ಅವ್ರ ಲೈಫ್ಗೆ ಇನ್ಸ್ಪೈರ್ ಮಾಡಿದಂಥದ್ದು. ಇದೆಲ್ಲ ನನ್ನ ಒಂದು ಫೇವ್ರೆಟ್ ಇದು ಅಂದ್ರೆ ಆಪ್ಟಿಮಸ್. 9 ಫ್ರೇಮ್ ಅಲ್ಲಿ ಅದು ಮಾನ್ಸ ಫೇವ್ರೇಟ್. ಸೊ ಸ್ವೀಟ್, ಸೂಪರ್. ಇದೊಂದು ಎಲ್ಲ ಇದೆ, ಟ್ರೋಫೀಸ್ ಇದೆ. ಸೊ ಇಲ್ಲಿ ಅದೇ ನಂದು ಮೆಜಾರಿಟಿ ಆಫ್ ದ ಎಲ್ಲಾ ತರದ್ದು ಟ್ರೋಫೀಸ್ ಇರೋದು ಅಮ್ಮನ ಮನೇಲೆ ಇಟ್ಟಿರೋದು. ಸೊ ಬಿಟ್ರೆ ಈ ಸೀರೆಗಳು ಅದು ಇದೆಲ್ಲ ಅತ್ತೆ ಮನೇಲಿ ಇಟ್ಬಿಟ್ಟಿದೀನಿ. ಕೆಲವೊಂದೊಂದು ಇಲ್ಲಿ ತಂದು ಇಟ್ಕೊಂಡಿದೀನಿ ಅಷ್ಟೇ. ಇನ್ನ ಇವಾಗ ಅರೇಂಜ್ ಮಾಡ್ತಿರೋದು 2 ಇದೆ ನಿಮ್ಮ ಹತ್ರ. ಝೀದು 21 ಒಂದು 2021 ಅದೇ ಜೊತೆಯಲ್ಲಿ ಮಾಡ್ತಿದ್ನಲ್ಲ, ಆ ಟೈಮಲ್ಲಿ ಬಂದಿರೋಂಥದ್ದು ಎರಡೂನು. ಆಮೇಲೆ ಇದ್ರದ್ದೇ ರಿಲೇಟೆಡ್ ನಾಮಿನೇಷನ್ಗೆ ಅಂತಾನು ಒಳ್ಳೊಳ್ಳೆ ಇದು ಕೊಟ್ಟಿದ್ದಾರೆ. ಅದಾಗೆ ಅಮ್ಮನ ಮನೇಲಿ ಇಟ್ಟಿದ್ದೀನಿ. ಇದು ನೆಕ್ಸ್ಟ್ ತೋರಿಸ್ತೀನಿ. ಇದು ಅಮೃತ ವರ್ಷಿಣಿದು 1500 ಎಪಿಸೋಡ್ಸ್ ಆದಾಗ ಕೊಟ್ಟಿರೋಂಥದ್ದು. ಅಂಡ್ ಅದು ನಾನು ಮಿಸ್ ಕರ್ನಾಟಕ ಆಗಿದ್ದಾಗ ಇದೊಂದು ಏನಂತಾರೆ ಕಿರೀಟ ಎಲ್ಲ ಕೊಟ್ಟಿದ್ರು. ಕಿರೀಟ ಆಮೇಲೆ ಸೈಡ್ ಅಲ್ಲಿ ಹಾಕೊಳ್ಳೋದು ಅದೆಲ್ಲದ್ರ ಜೊತೆಗೆ ಇದನ್ನು ಒಂದು ಕೊಟ್ಟಿದ್ರು. ಸೊ ಅದ್ರದ್ದು 14 ಅಲ್ಲಿ ಆಗಿದ್ದ ಅದು. 2014 ಅಲ್ಲಿ. ಓಕೆ. ಸೊ ಇದ್ಯಾವುದೋ ಅದೇ ರೀಸೆಂಟ್ ಆಗಿ ಕರೆದ್ಬಿಟ್ಟು ಒಂದೇನು ರಾಜ್ಯ ರಚನಾ ಅಂತ ಕೊಟ್ರು. ಸೂಪರ್. ಲಕ್ಷ್ಮೀ ನಿವಾಸ. ಅದು ನಮ್ದು 700 ಎಪಿಸೋಡ್ಸ್ ಆದಾಗ ಒಂದು ಪ್ರೋಗ್ರಾಮ್ ತರ ಮಾಡಿದ್ರು. ಅಲ್ಲಿ ಎಲ್ರಿಗೂ ಕೂಡ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಇದು ಸುಮ್ಮನೆ 1-2-3. ಪ್ರೀತಮ್ದಂತೂ ಇನ್ನೂ ಜಾಸ್ತಿ ಇದೆ ಟ್ರೋಫೀಸು. ಅದೆಲ್ಲ ಎಷ್ಟೊಂದು ಮುರಿದೋಗ್ಬಿಟ್ಟಿದೆ ಬೇರೆ ಎಲ್ಲ, ಅದೆಲ್ಲ ಸರಿ ಮಾಡಿಸ್ಬೇಕು. ಇದೆಲ್ಲ ಅತ್ತೆ ಮನೆಯಲ್ಲಿದೆ. ನಾವು ಸುಮ್ಮನೆ ಚೆನ್ನಾಗಿರೋದು 1-2 ತಂದ್ಬಿಟ್ಟು ಇಲ್ಲಿ ಇಟ್ಟಿದ್ದೀವಿ ಅಷ್ಟೇ. ಇಲ್ಲೊಂದು ಸ್ವಲ್ಪ ಇರಲಿ ಅಂತ. ಇದು ಇಂಡಿಯನ್ ಎಜುಕೇಶನ್ ಅವಾರ್ಡ್ಸ್ ಅಂದ್ರೆ 19 ಅದು ಪ್ರೀತಮ್ ಅವ್ರದ್ದೇನಾ? ಅವ್ರಿಗೆ ಬಂದಿದೆ. ಯಾಕಂದ್ರೆ ಅವರು ಫುಟ್ಬಾಲ್ ಅಕಾಡೆಮಿ ಸ್ಟಾರ್ಟ್ ಮಾಡಿದ್ರಲ್ಲ. ಸೊ ಫುಟ್ಬಾಲ್ ಅಕಾಡೆಮಿ ಸ್ಟಾರ್ಟ್ ಮಾಡಿ ಅಕಾಡೆಮಿಯಲ್ಲೇ ತುಂಬ ಚೆನ್ನಾಗಿ ಹೋದಾಗ ಅದೇ ಈ ಥರ ಕರೆದು ಅವ್ರಿಗೆ ಅವಾರ್ಡ್ ಕೊಟ್ಟಿರೋದು. ಆಮೇಲೆ ಇದು ಅವ್ರು ಓದಿದ ಕಾಲೇಜು RV ಕಾಲೇಜು. ಸೊ ಹಾಗಾಗಿ ಅಲ್ಲಿ ಕೊಟ್ಟಿರೋದು. ಸೊ ಇವೆಲ್ಲ ಇದ್ರದ್ದು ಸುಮ್ಮನೆ 1-2-3 ಈ ಶೋಕೇಸಿಗೆ ಚೆನ್ನಾಗಿ ಕಾಣಂಥದ್ದು ನಮ್ಮ ಅತ್ತೆ ಮನೆಯಿಂದ ತೊಗೊಂಬಂದಿದ್ದೀನಿ ಅಷ್ಟೇ. ಸೋ ಸ್ವೀಟ್. ಬಟ್ ಒಂದು ಖುಷಿ ಏನ್ ಗೊತ್ತಾ, ನೆಕ್ಸ್ಟ್ ಬರೋ ಮಗುನು ಹಿಂಗೆ ಏನೋ ಒಂದು ಆಗುತ್ತೆ ಅಲ್ವಾ? ಯಾಕಂದ್ರೆ ಮನೇಲೆ ಕೋಚ್ ಇರ್ಬೇಕಾದ್ರೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಆ್ಯಂಡ್ ಇದು ಇನ್ನೊಂದು ರೂಮು. ಸೊ ಇದು ಜಸ್ಟ್ ಬೆಡ್ರೂಮ್. ನಾನು ಪ್ರೀತಮು ಸ್ನೋ ಇಲ್ಲೇ ಮಲ್ಕೊಳ್ಳೋದು. ಓ ಸೂಪರ್. ಈ ಪೇಂಟಿಂಗ್ ನಂಗೆ ಸಕ್ಕತ್ ಇಷ್ಟ ಆಯ್ತು. ಇಲ್ಲ ಇದು ಪೇಂಟಿಂಗ್ ಅಲ್ಲ, ಇದು ನಮ್ದು ಮದ್ವೆದು ಹಾರ ಇತ್ತಲ್ಲ, ಆ ಮದ್ವೆ ಹಾರನ ಈ ತರ ಕೊಟ್ರೆ ಈ ತರ ಇದನ್ ಮಾಡ್ಕೊಡ್ತಾರೆ ನಮ್ಗೆ. ಹೌದಾ? ಆ ಹಾರನ ಅದ್ರಲ್ಲಿರೋ ಹೂಗಳನ್ನ ಎಲೆನ ಎಲ್ಲ ತೆಗೆದು ಅದು ಫುಲ್ಲು ಡ್ರೈ ಆದ್ಮೇಲೆ ನಮ್ಗೆ ಈ ತರ ಒಂದು ಇದ್ರ ತರ ಸುವಿನಿಯರ್ ತರ ಮಾಡ್ಕೊಡ್ತಾರೆ. ಯಾರ ಮದ್ವೆ ಹಾರ ಆದ್ರೂ ಅಷ್ಟೇ. ಮೇಲೆ ಇದೆ ನೋಡಿ, ಅದು ಎಂಗೇಜ್ಮೆಂಟ್ ಹಾರದಲ್ಲಿ ಮಾಡಿಸಿದ್ದು. ಸೀರಿಯಸ್ಲಿ? ವಾವ್. ಸೊ ಅದು ನಮ್ದು ಎಂಗೇಜ್ಮೆಂಟ್ ಹಾರನ ಕೊಟ್ಬಿಟ್ಟು ಆ ತರ ಮಾಡಿಸಿರೋದು. ಆ ತರದ್ದು ಏನ್ ಬೇಕಾದ್ರೂ ಮಾಡ್ಕೊಡ್ತಾರೆ. ಮೇಲೆ ಈ ತರ ಫೋಟೋ ಫ್ರೇಮ್ ಆಗಿರ್ಬೋದು, ವಾಲ್ ಕ್ಲಾಕ್ಸ್ ಆಗಿರ್ಬೋದು. ತುಂಬಾ ಇದನ್ನ ರೇಸಿನ್ ಆರ್ಟ್ ಅಂತ ಕರೀತಾರೆ. ಸೊ ತುಂಬಾ ಜನ ಆರ್ಟಿಸ್ಟ್ಗಳಿದ್ದಾರೆ ಇವಾಗ. ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರೆ ಎಷ್ಟೊಂದು ಸಿಕ್ಬಿಡುತ್ತೆ. ಸೊ ಮಾಡ್ಕೊಡ್ತಾರೆ. ನಂಗೆ ತುಂಬಾ ಸ್ಪೆಷಲ್ ಹೊಸದಿದು. ಬಿಕಾಸ್ ನಾನು ಇದು ಕೇಳಿದ ಇವಾಗೆ, ಸೀರಿಯಸ್ಲಿ ಗೊತ್ತಿರ್ಲಿಲ್ಲ ನಂಗೆ ಈ ತರ ಎಲ್ಲ ಆರ್ಟ್ ಎಲ್ಲ ಮಾಡ್ತಾರೆ ಹಿಂಗೆ ಅಂತ. ಹೌದಲ್ವಾ? ವೇಸ್ಟ್ ಆಗಿ ಹೋಗ್ಬಿಡುತ್ತೆ ಹಾರ. ಅದೊಂದು ನೆನಪಿಗೆ ಇರುತ್ತೆ ಅಂತ ಏನೋ ಒಂದು ಆರ್ಟ್ ತರ ಮಾಡಿದ್ರೆ ಇಟ್ಕೋಬಹುದು, ಅಥವಾ ಯಾರಿಗಾರು ಗಿಫ್ಟ್ ಕೊಡ್ಬೋದು. ಅವ್ರದೇ ಮದ್ವೆ ಹಾರ ತಗೊಂಡು ಅವರಿಗೆ ಈ ತರ ಮಾಡಿಸಿ ಅವ್ರಿಗೆ ಗಿಫ್ಟ್ ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಕರೆಕ್ಟ್. ಸೂಪರ್. ನಂಗೆ ಆಕ್ಚುಲಿ ಬಂದ ತಕ್ಷಣ ಇದು ಇಷ್ಟ ಆಯ್ತು. ನಾವಾಗ್ಲೇ ನಿಮ್ಗೆ ತೋರ್ಸಕ್ಕಿಂತ ಮುಂಚೆ ಒಂದ್ಸತಿ ನನ್ನ ಮನೆ ನೋಡ್ಬೇಕಾದ್ರೆ ಏನ್ ಚೆನ್ನಾಗಿದೆ ಅಲ್ಲ ಇದು ಪೇಂಟಿಂಗ್ ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು.
ಆ್ಯಂಡ್ ಮನೆ ನೋಡಿದ್ರೆ ಅವ್ರ ಮನೆ ಮನಸ್ಸು ಎಲ್ಲದೂ ಕ್ಲೀನ್ ಆ್ಯಂಡ್ ಕ್ಲಿಯರ್ ಅಷ್ಟು ಓಪನ್ ಆಗಿರತ್ತೆ. ಆ್ಯಂಡ್ ಇದಾದಮೇಲೆ ನಾವು ಕಿಚನ್ ಒಂದು ನೋಡಬೇಕು. ಸೊ ಇದು ಡೈನಿಂಗ್ ಹಾಲ್ ಕಮ್ ನಾವು ಹೆಂಗೆ ಬೇಕಾದರೂ ಯೂಸ್ ಮಾಡ್ಕೊಳಕ್ಕೆ ಒಂದಷ್ಟು ಜಾಗ ಬಿಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಒಂದಷ್ಟು ಜಸ್ಟ್ ಇದೊಂದು ವಾಲ್ ಥರ ಮಾಡಿ ನಮ್ಮ ಮದುವೆದು ಫೋಟೋಸ್ ಹಾಕೊಂಡಿದೀವಿ ಅಷ್ಟೇ. ಓ ಕ್ಯೂಟ್ ಅಲ್ಲ, ಸಾರಿ ಸೂಪರ್ ಆಗಿ ಕಾಣಿಸ್ತಾ ಇದೆ. ಇದು ಸಕ್ಕತ್ತಾಗಿದೆ. ಅದೇ ಸೇಮ್ ಅದು ಮುಹೂರ್ತದ್ದು ಗೆಟಪ್ ಸ್ಯಾರಿ. ಸೊ ಇದೆಲ್ಲ ಒಂದಷ್ಟು ಫೋಟೋಸ್ ಹಾಕೊಂಡಿದೀವಿ ಇಲ್ಲಿ. ವೆರಿ ನೈಸ್. ಸ್ನೋ ಮಾತ್ರ ಹೊಟ್ಟೆ ಕಿಚ್ಚಾಗೋಷ್ಟು ಬೆಳೆದೇನೆ. ರ್ಯಾಬಿಟ್ ಥರ. ನನಗೆ ಒಳ್ಳೆ ಹಿಮಾಲಯದಲ್ಲಿ ಇದೆಯೇನೋ ಅಲ್ಲಿಂದ ಎತ್ಕೊಂಡ್ ಬಂದಿರೋದೇನೋ ಅನ್ನೋ ಥರ ಫೀಲ್ ಬರುತ್ತೆ. ಅಷ್ಟು ಚಂದ. ಮೇಂಟೆನೆನ್ಸು ಅಷ್ಟೇ ಕಷ್ಟ. ಅವ್ನು ಎಷ್ಟು ಬೇಗ ಒಂದು ರೊಟೀನು ನಿಮಗೆ. ಅವನು ಅವನಿಗೆ ನಮ್ಗಳಿಗೆಲ್ಲ ಹೆಂಗೆ ನಾವು ಪಾರ್ಲರ್ಗೆಲ್ಲ ಇನ್ವೆಸ್ಟ್ ಮಾಡ್ತೀವಲ್ವಾ, ಸೊ ತಿಂಗಳಿಗೆ ಒಂದ್ಸತಿ ಅವನಿಗೆ ಮನೆಗೇನೆ ಅದು ಸ್ಪಾ ವ್ಯಾನ್ ಬರುತ್ತೆ. ಅದ್ರೊಳಗಡೆನೆ ಎಲ್ಲಾ ತರದ ಎಕ್ವಿಪ್ಮೆಂಟ್ಸು ಎಲ್ಲಾನು ಇರುತ್ತೆ. ಸ್ಪಾ ತರ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವ್ನಿಗೆ ಎಲ್ಲ ಉಗುರು ಟ್ರಿಮ್ ಮಾಡೋದು, ಅಂದ್ರೆ ಅವ್ನು ಪಾಸ್ ಸಂದಿನಲ್ಲಿ ಕೂದಲೆಲ್ಲ ಬೆಳ್ಕೊಂಡಿರ್ತಲ್ಲ ಅದೆಲ್ಲ ಟ್ರಿಮ್ ಮಾಡೋದು, ಕಿವಿ ಕ್ಲೀನ್ ಮಾಡೋದು, ಉಜ್ಜೋದು ಎಲ್ಲ ಮಾಡಿ ಒಂದು ಸತಿಗೆ ಏನಿಲ್ಲ ಅಂತಂದ್ರೆ ಒಂದು 2800 3000 ರೂಪೀಸ್ ತಗೋತಾರೆ ಒಂದು ಸೆಷನ್ಗೆ ಅವ್ನಿಗೆ. ಸೊ ಎವ್ರಿ ಮಂತ್ ಅದನ್ನ ಮಾಡಿಸ್ಲೇಬೇಕು, ಇಲ್ಲ ಅಂದ್ರೆ ಅವನು ಬ್ರೌನ್ ಕಲರ್ ಆಗೋಗಿರ್ತಾನೆ ಅಷ್ಟೇ. ಪ್ರತಿ ಮಂತು ಅದನ್ನ ಮಾಡಿಸ್ತೀವಿ. ಈಗ ರೀಸೆಂಟ್ ಆಗಿ ಅದೇ ಒಂದು ಗ್ರೂಮಿಂಗ್ ಸೆಂಟರ್ಗೆನೋ ಈ ತರ ಮಾಡಲಿಂಗ್ ಮಾಡಿದ್ದ. ಸೊ ಅಲ್ಲಿ ಇವನನ್ನ ಕರೆದು ಅದೇ ಫ್ರೀ ಆಗಿ ಅವ್ನಿಗೆಲ್ಲ ಗ್ರೂಮಿಂಗು ಮಾಡೋದಲ್ದೇನೆ ಅವ್ನಿಗೊಂದಷ್ಟು ದುಡ್ಡು ಕೊಟ್ಬಿಟ್ಟು ಕಳ್ಸಿದ್ದಾರೆ. ಅದನ್ನ ಅವನದೇ ಇದಕ್ಕೆ ಅವ್ನಿಗೆ ಬಟ್ಟೆ ತಗೊಳಕ್ಕೆ, ಅದು ತಗೊಳಕ್ಕೆ, ಇದು ತಗೊಳಕ್ಕೆ, ಅವನಿಗೆ ಏನಾದರೂ ಒಂದು ಇದೇ ಥರ ಡಾಗ್ಸ್ಗೂ ಎಲ್ಲ ಇವಾಗ ಮಸಾಜಸ್ ಬರುತ್ತೆ, ಏನೇನೋ ಥೆರಪಿಗಳು, ಹೈಡ್ರೋಥೆರಪಿ ಅದು ಇದು ಅಂತೆಲ್ಲ ಬರುತ್ತೆ. ಸೊ ಅವನ ಕಂಫರ್ಟ್ಗೆ ಅಂತ ಹೇಳ್ಬಿಟ್ಟು ಅದನ್ನ ಹಂಗೆ ಇಟ್ಟಿದ್ದೀನಿ. ಸ್ನೋ ಪುಣ್ಯ ಮಾಡಿದ್ದ ಅದಕ್ಕೆ ಅಷ್ಟು ನೀಟ್ ಮೇಂಟೆನೆನ್ಸ್ ಇರೋದಕ್ಕೆ ಹಂಗೇ ಇದ್ದಾನೆ. ಒಂದು ದೃಷ್ಟಿ ತೆಗೆದ್ಬಿಡೋಣ. ಸೊ ನಮ್ಮ ಮನೆಗೆ ಬಂದವರೆಲ್ಲ ಹೇಳ್ತಿರ್ತಾರೆ, ನಿಮ್ಮ ಮನೆಯಲ್ಲಿ ಅಂದ್ರೆ ಈಗ ಈ ನಾಯಿ ಇರೋ ಥರದ್ದೊಂದು ಮನೆ ಅಂತ ಅನ್ಸದೇ ಇಲ್ಲ. ಅಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ. ಇಲ್ಲೂ ಒಂದು ಹಸ್ಕೀಸ್ ಅಲ್ಲಿ ಅದೊಂದು ಅಡ್ವಾಂಟೇಜು. ಹಸ್ಕೀಸ್ ಅಲ್ಲಿ ಏನು ಅಂತ ಅಂದ್ರೆ ಅವು ಸ್ಮೆಲ್ ಬರಲ್ಲ ಬೇರೆ ನಾಯಿಗಳ ಥರ. ಆಮೇಲೆ ಅದಕ್ಕೆ ಡಬಲ್ ಕೋಟ್ ಇರುತ್ತಂತೆ ಕೂದಲು, ಅದಕ್ಕೇನು ಬೆಳೆಯುತ್ತೆ ಬಾಡಿ ಮೇಲೆ. ಸೊ 2 times ಏನೋ ಬೆಳೆಯುತ್ತೆ ಆ ಥರ ಅದಕ್ಕೆ. ಸೊ ಡಬಲ್ ಕೋಟ್ ಇರುತ್ತೆ. ಸೊ ಅದಕ್ಕೆ ಏನೇ ಗಲೀಜು ಏನೇ ಇದಾದರೂ ಕೂಡ ಅದಾಗದೆ ಹೊರಟೋಗುತ್ತೆ. ಸೊ ಹಾಗಾಗಿನೇ ಈ ಹಸ್ಕೀಸ್ ಮನೇಲಿ ಇದ್ದಾಗ ತುಂಬಾ ಸ್ಮೆಲ್ ಬರಲ್ಲ, ಏನು ಸ್ಮೆಲ್ ಇರಲ್ಲ. ಡಾಗ್ ಇರೋ ಮನೆ ಅಂತಾನೆ ಫೀಲ್ ಆಗಲ್ಲ. ಕರೆಕ್ಟ್. ನಂಗೆ ಅದು ಅಲ್ಲೂ ಅನ್ಸಿತ್ತು. ನಾವು ನಾನು ಫಸ್ಟ್ ಟೈಮ್ ಅಲ್ಲಿ ಬಂದಾಗೂ ಹಂಗೆ ಅನ್ಸಿತ್ತು. ಇದೆ ಅಂತ ಗೊತ್ತೇ ಆಗಲ್ಲ ಇಲ್ಲಿ ಒಂದು ಚೂರು ಸ್ಮೆಲ್ ಇರೋಲ್ಲ. ಸೊ ಇದಕ್ಕೆ ಅಂತ. ಆ್ಯಂಡ್ ಆಫ್ಕೋರ್ಸ್ ನಮ್ಮ ಮೇಡ್ ಬರ್ತಾರೆ ಎವ್ರಿ ಡೇ. ಸೊ ಎವ್ರಿ ಡೇ ಕಂಪಲ್ಸರಿಲಿ ಕ್ಲೀನ್ ಮಾಡಿಸ್ತೀವಿ ನಾವಿಬ್ಬರೇ ಇದ್ರೂ ಕೂಡ, ಸ್ನೋ ಇರೋದ್ರಿಂದ. ಹಾಗಾಗಿ ಅದು ಕ್ಲೀನ್ ಆಗಿ ಮೇಂಟೈನ್ ಆಗಿದೆ. ಸೊ ಇದು ಜಸ್ಟ್ ಒಂದು ನಾರ್ಮಲ್ ಕಿಚನ್ ವಿತ್ ಯುಟಿಲಿಟಿ ಏರಿಯಾ ಅಷ್ಟೇ. ಸೊ ನನಗೆ ಆಲ್ಮೋಸ್ಟ್ ಈ ಕಿಚನಲ್ಲಿ ಯಾವ್ದ್ಯಾವ್ದು ಎಲ್ಲೆಲ್ಲಿದೆ ಏನೇನು ಅಂತ ಗೊತ್ತಿರೋದಕ್ಕಿಂತ ಹೆಚ್ಚಾಗಿ, ಸೊ ಬೆಳಿಗ್ಗೆ ಕುಕ್ ಬರ್ತಾರೆ, ಸೊ ಅವ್ರಿಗೆ ಗೊತ್ತಿದೆ. ನಾನು ಏನನ್ನೂ ಕುಕ್ ಮಾಡಲ್ಲ, ಏನನ್ನು ಕೂಡ ಕುಕ್ ಮಾಡಲ್ಲ. ಬರೀ ಹಣ್ಣು ಗಿಣ್ಣು ಅದನ್ನ ಕಟ್ ಮಾಡ್ಕೊಂಡು ತಿನ್ನೋದು, ವೆಜಿಟೇಬಲ್ಸ್ ಕಟ್ ಮಾಡ್ಕೊಳ್ಳೋದು, ಇಷ್ಟು ಬಿಟ್ರೆ ನಾನು ಇಲ್ಲೊಂದು ಏನು ನಾರ್ಮಲ್ ಮ್ಯಾಗಿನೂ ಕೂಡ ಮಾಡಿಲ್ಲ ಇದುವರೆಗೂ. ಸೊ ಅಮ್ಮನ ಮನೇಲಿ ಇದ್ದಾಗ ಸುಮ್ಮನೆ ಏನಾದರೂ ಒಂದು ಡಿಫ್ರೆಂಟ್ ಆಗೋದು, ಇದು ಯೂಟ್ಯೂಬ್ ನೋಡ್ಕೊಂಡೆಲ್ಲ ಟ್ರೈ ಮಾಡ್ತಿದ್ದೆ. ಸೊ ಇಲ್ಲಿ ನಾನು ಸ್ಪೆಷಲಿ 3 ಸೀರಿಯಲ್ಲು ಹ್ಯಾಂಡಲ್ ಮಾಡ್ತಾ ಇದ್ದಿದ್ರಿಂದ ಮದುವೆ ಆದ್ಮೇಲಿಂದ ಏನಂದ್ರೆ ಏನನ್ನೂ ಮಾಡಿಲ್ಲ ನಾನು. ನೀವು ಮ್ಯಾನೇಜ್ ಮಾಡೋ ರೀತಿ ನಿಜವಾಗ್ಲೂ ಕೊಟ್ಟು. ಇದಿಷ್ಟು ನಮ್ಮ ಮಾನಸ ಬ್ಯೂಟಿಫುಲ್ ಹೌಸ್ ಇನ್ಸ್ಟಾಲ್ಮೆಂಟಲ್ಲಿ 1 ಇನ್ಸ್ಟಾಲ್ಮೆಂಟ್ ಅಷ್ಟೇ ಇದು. ಸೊ ಇನ್ನೂ ನೆಕ್ಸ್ಟ್ ಇದೆ ಅವರ ಅಮ್ಮನ ಮನೆಗೆ ಹೋಗೋಣ. ಅಲ್ಲಿನೂ ಇನ್ನೂ ತುಂಬಾ ಇವಾಗ ತೋರ್ಸೋಕ್ಕಿದೆ. ಆ್ಯಂಡ್ ಅಲ್ಲೊಂದು ಮಜವಾಗಿರೋ ಎಪಿಸೋಡ್ ಇರುತ್ತೆ. ಬಿಕಾಸ್ ಅಮ್ಮ ತುಂಬ ಚೆನ್ನಾಗಿ ಮಾತಾಡ್ತಾರೆ. ನನ್ಗೆ ಅವ್ರದ್ದು ಸೀರೆ ಕಲೆಕ್ಷನ್ಸ್ ತುಂಬ ಇಷ್ಟ ಅಮ್ಮಂದು. ಇದೇ ಅವ್ರು ಉಟ್ಕೊಳ್ಳಲ್ಲ, ಸೊ ಅದಿದೆ. ಆ್ಯಂಡ್ ಬಟ್ ಅಲ್ಲಿ ಇನ್ನೂ ಚೆನ್ನಾಗಿ ನೇಚರು ಗ್ರೀನ್ರಿ ಎಲ್ಲ ಇದೆ. ಆ್ಯಂಡ್ ಅಮ್ಮ ಅವತ್ತು ಹೇಳಿದ್ರು, ನಾನು ಕೇಳ್ತಾ ಇದ್ದೆ ಹಿಂಗೆ ಅಲ್ಲಿನ ಮನೆಯದು ಒಂದು,
ಅಯ್ಯೋ ನೀವು ಬನ್ನಿ ಫಸ್ಟು ನೀವು ನೋಡಿ ಆಮೇಲೆ ಹೇಳಿ ನನಗೆ ಅಂತ ಆ ಥರ ಅಂದರೆ ಅವ್ರಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಮಗು ಆದ್ಮೇಲೆ ಒಂದು 3 months ಅಲ್ಲಿ ಇರ್ತೀನಿ. ಆಗ ನಿಮಗೆ ಆ ಮನೆ ತೋರಿಸ್ತೀನಿ, ಓಕೆನಾ? ಅದಾದ್ಮೇಲೆ ಅದಕ್ಕೆ ಹೋಗೋಣ, ಫಾರ್ಮ್ ಹೌಸ್. ಎಸ್, ಫಾರ್ಮ್ ಹೌಸ್ ಒಂದಿದೆ, ಅದಕ್ಕೆ ನಿಮ್ಗೆ ಇನ್ನೂ 2-3 ಎಪಿಸೋಡ್ ಖಂಡಿತ ಸಿಕ್ಕತ್ತೆ. ಸೊ ಏನು ಮಾಡ್ತೀರಾ, ನಮ್ಮ ಜೊತೆ ಯಾವಾಗಲೂ ಇರ್ತೀರಾ. ನಮ್ಮ ವಿಡಿಯೋ ನೋಡಿದ್ರೆ ಕಣ್ಣು ತಂಪಾಗುತ್ತೆ, ಕೇಳಿದ್ರೆ ಕಿವಿ ತಂಪಾಗುತ್ತೆ, ಸಬ್ಸ್ಕ್ರೈಬ್ ಮಾಡಿ ಗಂಟೆ ಹೊಡೆದ್ರೆ ಜೀವನನೇ ತಂಪಾಗಿರುತ್ತೆ, ಹೌದು ತಾನೆ? ಸೊ ಎಲ್ಲರೂ ನಮ್ಮ ವಿಡಿಯೋನ ನೋಡಿ ಹರಸಿ ಹಾರೈಸಿ. ಆ್ಯಂಡ್ ಮಾನಸಾಗೆ ದೇವರು ಆರೋಗ್ಯ, ಆಯುಸ್ಸು, ಸಂಪತ್ತು, ಸಮೃದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನೀವು ವಿಶ್ ಮಾಡಿ, ನಾನು ಕೂಡ ವಿಶ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಬ್ಯೂಟಿಫುಲ್ ಫ್ರೆಂಡ್ ನನಗೆ, ಆ್ಯಂಡ್ ಅವ್ರ ಮನ್ಸು ಕೂಡ ಅಷ್ಟೇ ಬ್ಯೂಟಿಫುಲ್. ಯಾವಾಗಲೂ ನಮ್ಮದು ಬಾಂಧವ್ಯ ಹೀಗೆ ಕಂಟಿನ್ಯೂ ಆಗುತ್ತೆ, ಓಕೆನಾ? ಏನು ಹೇಳ್ತೀರಿ? ಥ್ಯಾಂಕ್ ಯು ಸೋ ಮಚ್. ಸೊ ಅದೇ ಎಷ್ಟೊಂದು ಎಪಿಸೋಡ್ಸ್ ಎಲ್ಲ ಮಾಡಿದ್ದೀವಿ, ಎಲ್ಲ ಎಪಿಸೋಡ್ಸ್ಗೂ ಅಷ್ಟು ಒಳ್ಳೆ ವ್ಯೂಸು, ರಿವ್ಯೂಸು ಎಲ್ಲ ಬಂದಿದೆ. ಸೊ ಐ ಮೀನ್ ನಮ್ಮ ಲೈಫ್ ಹೆಂಗಿದೆ, ಏನಿದೆ ಅನ್ನೋದನ್ನು ಸೊ ಅದನ್ನು ಮುಕ್ತವಾಗಿ ತೋರಿಸ್ಕೊಳ್ಳೋಂಥ ಒಂದು ಪ್ರಯತ್ನ ಅಷ್ಟೇ ಇವಾಗ. ಸೊ ನೀವು ಮನೆಗೆ ಬಂದು ಏನೇ ಕೇಳಿದಾಗಲೂ ಏನು ಕೂಡ, ಬಿಕಾಸ್ ಇಡೀ ಲೈಫಲ್ಲಿ ಮುಚ್ಚಿಡೋವಂಥದ್ದಂತೂ ಏನೂ ಇಲ್ಲ. ಸೊ ಹಾಗಾಗಿ ಸೊ ಇದು ಅದೇ ನಮ್ಮ ಅಪಾರ್ಟ್ಮೆಂಟ್ನ ಒಂದು ಕ್ಯೂಟ್ ಟೂರ್ ಅಷ್ಟೇ. ಅಂದರೆ ನಾನು ಒಂದ್ಸ ಇಬ್ಬರು ಸೇರಿ ಬ್ಲಾಗ್ಗಳನ್ನ ಮಾಡ್ತಿದ್ದೀವಿ ಅನಿಸ್ತಿದೆ ನನಗೆ, ಖಂಡಿತ ಅಲ್ಲ ಇದು. ಸೊ ಹಂಗಿರತ್ತೆ. ಆ್ಯಂಡ್ ಅವ್ರದ್ದು ಒಂದು ಚಾನಲ್ ಇದೆ, ಸೊ ಆ ಚಾನಲ್ಗೆ ನಾನು ಅವ್ರಿಗೆ ಕೊಲ್ಯಾಬ್ ಮಾಡ್ತೀನಿ, ನೀವು ಅಲ್ಲೂ ಕೂಡ ಹೋಗಿ ನೋಡ್ಬೋದು. ಆ್ಯಂಡ್ ಅವ್ರ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಸುಮ್ಮನೆ ನನ್ನ ಒಂದು ಪಾಸ್ಟ್ ಟೈಮ್ಗೆ, ಆಮೇಲೆ ಇವಾಗ ಈ ಪ್ರೆಗ್ನೆನ್ಸಿ ಜರ್ನಿನ ಎಲ್ಲಾದ್ರೂ ಒಂದು ಕಡೆ ಅದನ್ನ ವ್ಲಾಗ್ ಮಾಡಿ ಇಡ್ಬೇಕಲ್ವಾ ಅಂತ ಅದನ್ನ ಮಾಡ್ತಾ ಇರೋದು. ಅದೊಂಥರ ಚೆನ್ನಾಗಿರುತ್ತೆ, ನಮ್ಮ ಲೈಫ್ ಜರ್ನಿನ ನಾವೇ ಒಂದ್ಸತಿ ಒಂದ್ ಕಡೆ ಇಲ್ಲ ಒಂದ್ ಕಡೆ ಇರಲಿ ಅಂತ. ಸೊ ಆ ಇಂಟೆನ್ಷನ್ ಇಂದ ಮಾಡ್ತಾ ಇರೋದು ಅಷ್ಟೇ, ಬೇರೆ ಏನೂ ಇದಿಲ್ಲ. ನೀವು ಕೂಡ ಆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ಮನೆ ನೋಡಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ನಾವು ತಪ್ಪದೇ ತಿಳಿಸಿ, ಓಕೆನಾ? ಎಲ್ರಿಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.